ಶ್ರೀ SP ರಾಮೇನಹಳ್ಳಿ ಅಣ್ಣನವರಿಗೆ, ಅವರು ಕೃಷಿ ಅಧಿಕಾರಿಗಳು, ರೈತ ಸಂಘ ಕಂಬಳ, ಇವರು ಸೇವಾ ನಿವೃತ್ತಿಯನ್ನು ಹೊಂದಿದ್ದು ಈ ದಿನ ನಿವೃತ್ತಿ ಅಭಿನಂದನಾ ಸಮಾರಂಭ ನಡೀತಾ ಇದೆ. ಈ ಒಂದು ಸಮಾರಂಭಕ್ಕೆ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮೆಲ್ಲರ ಪ್ರೀತಿಯ ಶ್ರೀ ರಾಜಯೋಗಿನಿ DK ಜಯಲಕ್ಷ್ಮಿ ಅಕ್ಕನವರು, ಸಂಚಾಲಕರು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಮಂಡಳಿ ಅಕ್ಕನವರು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂತಹ ಡಾಕ್ಟರ್ ಪ್ರಾಣೇಶ್ ಹಾದಿಮನಿ, ಸಹಾಯಕ ಕೃಷಿ ನಿರ್ದೇಶಕರು ಮುಂಡರ್ಗಿ ಅಣ್ಣನವರು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಡಾಕ್ಟರ್ ಕುಮಾರಸ್ವಾಮಿ ಹಿರೇಮಠ್ ಅಣ್ಣನವರು, BJP ಮಂಡಲ ತಾಲೂಕು ಅಧ್ಯಕ್ಷ ಅಣ್ಣನವರು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಅದೇ ತೆರನಾಗಿ ಮತ್ತೋರ್ವ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ನಾಗೇಶ್ ಹುಬ್ಬಳ್ಳಿ ಅಣ್ಣನವರು, ಮಾಜಿ ಉಪಾಧ್ಯಕ್ಷರು ಪುರಸಭೆ ಮುಂಡರ್ಗಿ ಅಣ್ಣನವರು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಅದೇ ತೆರನಾಗಿ ಇನ್ನೋರ್ವ ಅತಿಥಿಯಾಗಿ ಆಗಮಿಸಿದಂತಹ ಶ್ರೀ SD ಬೆನಕನಾಳ್ ಅಣ್ಣನವರು, ತೆರಿಗೆ ಸಲಹೆಗಾರರು ಮುಂಡರ್ಗಿ, ಇವರು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಮತ್ತೋರ್ವ ಅತಿಥಿಯಾಗಿ ಆಗಮಿಸಿದಂತಹ ಶ್ರೀ MA ಬೆಟಗೇರಿ, ಗಣ್ಯ ವ್ಯಾಪಾರಸ್ಥರು, APMC ಮುಂಡರ್ಗಿ ಅಣ್ಣನವರು ಈ ಕಾರ್ಯಕ್ರಮಕ್ಕೆ ಬಂದು ವೇದಿಕೆ ಮೇಲೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿ. SP ರಾಮೇನಹಳ್ಳಿ ಅಣ್ಣನವರು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಕೃಷಿ ಅಧಿಕಾರಿಗಳು, ರೈತ ಸಂಘ ಡಂಬಳ ಅಣ್ಣನವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಈಗ ಈ ಒಂದು ಕಾರ್ಯಕ್ರಮವನ್ನು ಹಾಗೂ ನಮ್ಮ ಈಶ್ವರಿ ಪರಿವಾರದವರಿಗೂ, ಆಮೇಲೆ ಯೂಟ್ಯೂಬ್ನಲ್ಲಿ ಸೇವೆಯನ್ನು ಮಾಡ್ತಕ್ಕಂಥ ಅಣ್ಣನವರಿಗೂ ಹಾಗೂ ಎಲ್ಲ ದೈವಿ ಪರಿವಾರಕ್ಕೂ ಈ ಒಂದು ಸಂಸ್ಥೆ ಪರವಾಗಿ ಹೃತ್ಪೂರ್ವಕ ಆಹ್ವಾನವನ್ನು ಕೊಡ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಶುರು ಮಾಡೋಣ. ಪ್ರಾರ್ಥನೆಯನ್ನು ಕೈಗೊಳ್ಳತಕ್ಕಂಥ DK ರೇಖಾ ಅಕ್ಕನವರು ವೇದಿಕೆಗೆ ಆಗಮಿಸಿ ಪ್ರಾರ್ಥನೆಯನ್ನು ಕೈಬೇಕಾಗಿ ತಮ್ಮಲ್ಲಿ ವಿನಂತಿ. ಓಂ ಶಾಂತಿ. ಪರಮಪಿತ, ಪರಮ ಶಿಕ್ಷಕ, ಪರಮ ಸದ್ಗುರು ಜ್ಯೋತಿರ್ಲಿಂಗಂ ಶಿವ ಪರಮಾತ್ಮನ ಪರಮ ಪವಿತ್ರವಾದ ಸ್ಮೃತಿಯಲ್ಲಿ ಶ್ವಾಸ ಶ್ವಾಸದಲ್ಲಿ ಬಾಬಾ ನೆನಪೇ ತುಂಬಿದೆ, ನಿನ್ನ ನೆನಪೇ ತುಂಬಿದೆ. ಅಂತರಂಗದಿಂದ ಪ್ರೀತಿ ಹೊರಹೊಮ್ಮಿದೆ, ಬಾಬಾ ಹೊರಹೊಮ್ಮಿದೆ. ಅತ್ತ ಇತ್ತ ಹೋಗದಂತೆ ಚಿತ್ತ ನಿಂತಿದೆ, ಬಾಬಾ ಚಿತ್ತ ನಿಂತಿದೆ. ಓ ಬಾಬಾ ಶಿವ ಬಾಬಾ ಪ್ರಿಯ ಬಾಬಾ ದೇಹವೆಂಬ ಮಿಥ್ಯಾ ಜ್ಞಾನ ಅಳಿದು ಹೋಗಿದೆ, ಬಾಬಾ ಅಳಿದು ಹೋಗಿದೆ. ಆತ್ಮನೆಂಬ ಸತ್ಯ ಜ್ಞಾನ ಮತ್ತೆ ಬೆಳಗಿದೆ, ಬಾಬಾ ಮತ್ತೆ ಬೆಳಗಿದೆ. ಸಿಂಧುವಾದ ನಿನ್ನ ನೆನಪಲ್ಲಿ ಬಾಳು ಸಾಗಿದೆ, ಬಾಬಾ ಬಾಳು ಸಾಗಿದೆ. ಅತ್ತ ಇತ್ತ ಹೋಗದಂತೆ ಚಿತ್ತ ನಿಂತಿದೆ, ಬಾಬಾ ಚಿತ್ತ ನಿಂತಿದೆ. ಓ ಬಾಬಾ ಶಿವ ಬಾಬಾ ಪ್ರಿಯ ಬಾಬಾ ತನು ಮನವು ಎಲ್ಲ ನಿನಗೆ ಅರ್ಪಿತವಾಗಿದೆ, ಬಾಬಾ ಅರ್ಪಿತವಾಗಿದೆ. ಯೋಗಿಯಾಗಿ ತ್ಯಾಗಿಯಾಗಿ ಶರಣು ಹೋಗಿದೆ, ಬಾಬಾ ಶರಣು ಹೋಗಿದೆ. ನಿನ್ನಯ ಪ್ರೀತಿಯ ಆಳದಲ್ಲಿ ಮುಳುಗಿ ಹೋಗಿದೆ,
ಬಾಬಾ ಚಿತ್ತ ನಿಂತಿದೆ ಓ ಬಾಬಾ ಶಿವ ಬಾಬಾ ಪ್ರಿಯ ಬಾಬಾ ಶ್ವಾಸ ಶ್ವಾಸದಲ್ಲಿ ಬಾಬಾ ನೆನಪೇ ತುಂಬಿದೆ ನಿನ್ನ ನೆನಪೇ ತುಂಬಿದೆ ಅಂತರಂಗದಿಂದ ಪ್ರೀತಿ ಹೊರಹೊಮ್ಮಿದೆ ಬಾಬಾ ಹೊರಹೊಮ್ಮಿದೆ ಅತ್ತ ಇತ್ತ ಹೋಗದಂತೆ ಚಿತ್ತ ನಿಂತಿದೆ ಬಾಬಾ ಚಿತ್ತ ನಿಂತಿದೆ ಓ ಬಾಬಾ ಶಿವ ಬಾಬಾ ಪ್ರಿಯ ಬಾಬಾ ಪಂಚವಿಕಾರಗಳೆಲ್ಲ ಈಗ ಅಳಿದು ಹೋಗಿವೆ ಬಾಬಾ ಅಳಿದು ಹೋಗಿವೆ ಸತ್ಯ ಶಾಂತಿ ಪ್ರೇಮ ನೀತಿ ಮನದಿ ತುಂಬಿದೆ ಬಾಬಾ ಮನದಿ ತುಂಬಿದೆ ಕರ್ಮಯೋಗಿಯಾಗಿ ನಿತ್ಯ ಬದುಕು ಸಾಗಿದೆ ಬಾಬಾ ಬದುಕು ಸಾಗಿದೆ ಸಂಗಮದ ಕ್ಷಣ ಕ್ಷಣವು ನೆನಪೇ ಉಳಿದಿದೆ ನಿನ್ನ ನೆನಪೇ ಉಳಿದಿದೆ ಓ ಬಾಬಾ ಶಿವ ಬಾಬಾ ಪ್ರಿಯ ಬಾಬಾ ಶ್ವಾಸ ಶ್ವಾಸದಲ್ಲಿ ಬಾಬಾ ನೆನಪೇ ತುಂಬಿದೆ ನಿನ್ನ ನೆನಪೇ ತುಂಬಿದೆ ಅಂತರಂಗದಿಂದ ಪ್ರೀತಿ ಹೊರಹೊಮ್ಮಿದೆ ಬಾಬಾ ಹೊರಹೊಮ್ಮಿದೆ ಅತ್ತ ಇತ್ತ ಪ್ರಿಯ ಬಾಬಾ ಓ ಬಾಬಾ ಶಿವ ಬಾಬಾ ಪ್ರಿಯ ಬಾಬಾ ಓಂ ಶಾಂತಿ ಪ್ರಾರ್ಥನೆಯ ಮುಂದಿನದಾಗಿ ಸ್ವಾಗತ ಕಾರ್ಯಕ್ರಮ ಸ್ವಾಗತದ ಜೊತೆಗೆ ಪರಿಚಯವನ್ನು ಸಹ ಮಾಡಿಕೊಡ್ತಾ ಗಣ್ಯಮಾನ್ಯರನ್ನ ಸ್ವಾಗತಿಸಬೇಕಾಗಿ ಪುಷ್ಪ ಸಮರ್ಪಣೆ ಹಾಗೂ ತಿಲಕ ಹಚ್ಚುವುದರ ಮೂಲಕ ಸ್ವಾಗತ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಸ್ವಾಗತ ಮತ್ತು ಪರಿಚಯ ಕಾರ್ಯಕ್ರಮವನ್ನು ಟಿ ಕೆ ಶಂಕರಣ್ಣ ಕುಕ್ಕನೂರವರು ನಡೆಸಿಕೊಡ್ಬೇಕಾಗಿ ಸಮರ್ಪಣೆ ಮಾಡ್ತೀವಿ. ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಇವತ್ತು ಈ ಒಂದು ಪ್ರಜಾಪಿತ ರಾಮಕುಮಾರ ಈಶ್ವರೀಯ ವಿಶ್ವವಿದ್ಯಾಲಯ ಮಂಡಳಿಯಲ್ಲಿ ಈ ಒಂದು ಶಿವಪರಮಾತ್ಮನ ಸಾನ್ನಿಧ್ಯದಲ್ಲಿ ಈ ಒಂದು ಮುಖ್ಯವಾದಂಥ ಕಾರ್ಯಕ್ರಮ ಜರುಗ್ತಾ ಇದೆ. ಇಂದು ಈ ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಸೇವಾ ನಿವೃತ್ತಿಯನ್ನು ಪಡೆದಂಥ ಶ್ರೀ ಎಸ್ ಬಿ ರಾಮನಹಳ್ಳಿ ಇವರಿಗೆ ಅಭಿನಂದನಾ ಸಮಾರಂಭವನ್ನು ಇಲ್ಲಿ ಇಟ್ಕೊಳ್ಳಲಾಗಿದೆ. ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಮುಂಡಗಿಯ ಶ್ರೀ ರಾಜಯೋಗಿನಿ ಬಿ ಕೆ ಜಯಲಕ್ಷ್ಮಿ ಅಕ್ಕನವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರನ್ನು ನಾನು ಎಲ್ಲ ಆತ್ಮೀಯ ಬಂಧುಗಳ ವತಿಯಿಂದ ಮತ್ತು ಈಶ್ವರೀಯ ಕೇಂದ್ರದ ವತಿಯಿಂದ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ಸ್ವಾಗತ ಸುಸ್ವಾಗತ. ಅವರಿಗೆ ಪುಷ್ಪವನ್ನು ನೀಡುವ ಮೂಲಕ ಸ್ವಾಗತ ನೀಡಬೇಕಾಗಿ ತಿಲಕ ಹಚ್ಚಿ ಪುಷ್ಪ ನೀಡುವ ಮೂಲಕ
ಸ್ವಾಗತದ ಗೌರವವನ್ನು ನೀಡಬೇಕಾಗಿ ವಿನಂತಿ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮವನ್ನು ತುಂಬ ವಿಶೇಷವಾದಂಥ ಕಾರ್ಯಕ್ರಮ ಇಲ್ಲಿ ನಡೀತಾ ಇದ್ದದ್ದು ದಿನಾಲು ಈಶ್ವರ್ಯ ಮಿಲನ ನಡೀತಾ ಇದ್ದೆ. ಇವತ್ತು ಒಬ್ಬ ಸೇವಾ ನಿಷ್ಠನಾದಂಥ ರೈತರೊಂದಿಗೆ ಸಮಾಜ ಸೇವೆಯನ್ನು ಮಾಡಿ ನಿವೃತ್ತಿಯನ್ನು ಹೊಂದಿದಂಥ ಶ್ರೀ ಎಸ್ ಪಿ ರಾಮನಹಳ್ಳಿಯವರಿಗೆ ಈ ಕಾರ್ಯಕ್ರಮ ವಿಶೇಷವಾದದ್ದು. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಅಂತ ಆಗಮಿಸಿದಂಥವರು ಸಹಾಯಕ ಕೃಷಿ ನಿರ್ದೇಶಕರ ಮಂಡಳಿಗೆ ಡಾಕ್ಟರ್ ಪ್ರಾಣೇಶ್ ಹಾಲಿಮನಿ ಅವರನ್ನು ಕೂಡ ನಾನು ಈಶ್ವರ್ಯ ವಿಶ್ವವಿದ್ಯಾಲಯದ ಪರವಾಗಿ ಎಲ್ಲ ಈಶ್ವರ್ಯ ಸಂಸ್ಥೆಯ ಪರಿವಾರದವರ ವತಿಯಿಂದ ಆತ್ಮೀಯವಾದಂಥ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಸ್ವಾಗತ, ತಮಗೆ ಸುಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂಥ ಸೇವಾ ನಿವೃತ್ತಿಯನ್ನು ಪಡೆದುಕೊಂಡು ಇಲ್ಲಿ ಅಭಿನಂದನಾ ಸಮಾರಂಭಕ್ಕೆ ಆಗಮಿಸಿದಂಥ ಶ್ರೀ ಎಸ್ ವಿ ರಾಮನಹಳ್ಳಿ ಅವರು ಈ ಸಮಾರಂಭದ ಕೇಂದ್ರ ಬಿಂದು ಅವರನ್ನು ಕೂಡ ನಾನು ಈ ಈಶ್ವರ್ಯ ಕೇಂದ್ರದ ವತಿಯಿಂದ ಎಲ್ಲ ಬಾಬಾನ ಪರಿವಾರದ ವತಿಯಿಂದ ಆತ್ಮೀಯವಾದಂಥ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಸ್ವಾಗತ, ಸುಸ್ವಾಗತ. ಅವರಿಗೆ ತಿಲಕವನ್ನು ಇಟ್ಟು ಪುಷ್ಪವನ್ನು ನೀಡುವ ಮೂಲಕ ಸ್ವಾಗತಿಸಬೇಕಾಗಿ ವಿನಂತಿ. ಅದೇ ರೀತಿ ಇವತ್ತಿನ ಈ ಸಮಾರಂಭದ ಮುಖ್ಯ ಅತಿಥಿಗಳು ಎಲ್ಲ 4 ಜನ ಮುಖ್ಯ ಅತಿಥಿಗಳು ಗಣ್ಯ ವ್ಯಕ್ತಿಗಳೇ ಇದ್ದಾರೆ. ಒಂದೊಂದು ರಂಗದಲ್ಲಿ ಒಂದೊಂದು ಕಡೆ ಅವರು ಸಾಧನೆ ಮಾಡಿದಂಥವರು, ಸೇವೆ ಮಾಡಿದಂಥವರು, ಹೆಸರು ಮಾಡಿದಂಥವರು ಅಂಥ ವ್ಯಕ್ತಿಗಳು ಇವತ್ತು ಇಲ್ಲಿ ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿದ್ದಾರೆ. ಮೊದಲನೇದಾಗಿ ಡಾಕ್ಟರ್ ಕುಮಾರಸ್ವಾಮಿ ಹಿರೇಮಠ ಅವರು BJP ಮಂಡಳ ತಾಲೂಕು ಅಧ್ಯಕ್ಷರು, ಯುವ ಉತ್ಸಾಹಿ ಪ್ರವೀಣ ರಾಜಕಾರಣಿಗಳು, ಯುವ ನೇತ. ಅವರಿಗೂ ಕೂಡ ನಾನು ಈ ಸಂಸ್ಥೆಯ ವತಿಯಿಂದ ತಮ್ಮೆಲ್ಲರ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ವಾಗತ ಸರ್, ತಮಗೆ ಸುಸ್ವಾಗತ. ಅದೇ ರೀತಿ ಇನ್ನೊಬ್ಬ ತುಂಬ ಅಂದರೆ ಅತಿ ತುಂಬ ಬಹಳ ಚಟುವಟಿಕೆಯಿಂದ ರಾಜಕೀಯದ ಜೊತೆಗೆ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಂಥ ವ್ಯಕ್ತಿ, ಮಾಜಿ ಉಪಾಧ್ಯಕ್ಷರು ಪುರಸಭೆ ಮಂಡಳಿಗೆ ಶ್ರೀ ನಾಗೇಶ್ ಹುಬ್ಬಳ್ಳಿ ಅವರು ಬಹಳ ಅಂದರೆ ಬಹಳ ಈ ತಾಲೂಕಿನಲ್ಲಿ ಹೆಸರುವಾಸಿಯಾಗಿದ್ದಾರೆ. ಅವರ ಅಷ್ಟೇ ಒಂದು ಉತ್ಸಾಹದಿಂದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಇವತ್ತು ನಮ್ಮ ಕರೆಗೆ ಹೋಗೊಟ್ಟು ಬಂದು ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ನಾನು ಈ ಈಶ್ವರ್ಯ ಕೇಂದ್ರದ ವತಿಯಿಂದ ಆತ್ಮೀಯವಾದಂಥ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಸ್ವಾಗತ ಸರ್, ತಮಗೆ ತುಂಬ ಸ್ವಾಗತ. ಹಾಗೆ ಇನ್ನೊಬ್ಬ ಮುಖ್ಯ ಅತಿಥಿಗಳು ತೆರಿಗೆ ಸಹಾಯಕರಾದಂಥ ನಮ್ಮ ಮುಂಡ್ರಿಯವರೇ ಆದಂಥ ಶ್ರೀ ಎಸ್ ಡಿ ಬೆನಕನಾಳ್. ಇವರಿಗೂ ಕೂಡ ನಮ್ಮ ಕರೆಗೆ ಹೋಗೊಟ್ಟು ಬಂದು ಇವತ್ತು ಆಸೀನರಾಗಿದ್ದಾರೆ. ಅವರಿಗೂ ಕೂಡ ನಾನು ಈ ಸಂಸ್ಥೆಯ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ವಾಗತ, ತಮಗೆ ಸುಸ್ವಾಗತ ಸರ್. ಹಾಗೇನೆ ಇನ್ನೊಬ್ಬ ಮುಖ್ಯ ಅತಿಥಿಗಳು ಈ ಮುಂಡರಗಿಯ ಗಣ್ಯ ವ್ಯಾಪಾರಸ್ಥರು, APMC ಮುಂಡ್ರಿಗಿ ಶ್ರೀ MV ಬೆಟಗೇರಿಯವರು. ತುಂಬ ಹಿರಿಯರು, ಅನುಭವಿಕರು, ಪ್ರಾಮಾಣಿಕವಾದಂಥ ಸೇವೆಯನ್ನು ಸಲ್ಲಿಸಿ ವ್ಯಾಪಾರಸ್ಥರಾಗಿ ಮುಂದೆ ಬಂದಿದ್ದಾರೆ. ಅವರಿಗೂ ಕೂಡ ಈ ಸಂಸ್ಥೆಯ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ವಾಗತ, ತಮಗೆ ಸುಸ್ವಾಗತ ಸರ್. ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಗೀತೆಯನ್ನು ಹಾಡಿದಂಥ ಈ ಸಂಸ್ಥೆಯ ತುಂಬ ಆತ್ಮೀಯವಾದಂಥ ಬಾಬಾನ ಮಗು ಅಂದರೆ ಲಕ್ಷ್ಮೀ ರೇಖಾ ಅವರು ಕೊಂಬಳಿ. ಅವರಿಗೂ ಕೂಡ ನಾನು ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮ ನಿರ್ವಹಣೆಯನ್ನು ಮಾಡ್ತಕ್ಕಂಥ ಕೀರ್ತಿ ಅಕ್ಕನವರಿಗೂ ಕೂಡ
ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಇಲ್ಲಿ ಆಗಮಿಸಿದಂಥ ಎಲ್ಲ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಮುದ್ದು ಮಕ್ಕಳು ಎಲ್ಲರಿಗೂ ಕೂಡ ನಾನು ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ನನ್ನ 4 ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೇನೆ. ಓಂ ಶಾಂತಿ. ಈ ಒಂದು ಸ್ವಾಗತ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಂಥ ಕೆ ಶಂಕರಣ್ಣ ಕುಕ್ನೂರವರಿಗೆ ಧನ್ಯವಾದಗಳು. ಹಾಗೆ ಆ ಸ್ವಾಗತ ಕಾರ್ಯಕ್ರಮದಲ್ಲಿ ಸಹಯೋಗಿಯಾದಂಥ ಕೆ ಸಾವಿತ್ರಿ ಅಕ್ಕನವರಿಗೂ ಹಾಗೂ ಕೆ ದ್ರಾಕ್ಷಾಯಣಕ್ಕನವರಿಗೂ ಧನ್ಯವಾದಗಳು. ಈಗ ಮುಂದಿನದಾಗಿ ಪ್ರಾಸ್ತಾವಿಕ ನುಡಿಗಳನ್ನು ಕೆ ವಿಜಯಕುಮಾರ್ ಅಣ್ಣನವರು ನೆರವೇರಿಸಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಸರ್ವಶಕ್ತಿವಂತನಾದ ಸರ್ವೇಶ್ವರನನ್ನು ಮನದಲ್ಲಿ ಸ್ಮರಿಸಿ ಇಂದಿನ ಈ ಶುಭ ಸಂಜೆಯ ಭವ್ಯ ಸಮಾರಂಭದ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ತಮ್ಮೆಲ್ಲರಿಗೂ ಆರ್ಥಿಕ ಶುಭಾಶಯಗಳನ್ನು ಕೊಡ್ತೀನಿ. ಅದೇ ರೀತಿ ವೇದಿಕೆ ಮೇಲೆ ಆಸೀನರಾದಂಥ ನಿವೃತ್ತಿರಾದಂಥ ನಮ್ಮ ಪರಿವಾರದವರು SD ರಾಮಲಿಂಗ ಅವ್ರ ತಾಯಿಯವರು ಸಹ ಮೌಂಟ್ ಅಬಕ್ಕೆ ಹೋಗಿ ಬಂದಿದ್ದಾರೆ. ಆಮೇಲೆ ಇವರು ಸಹ ಅವಾಗ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ, ಸಹಯೋಗಿ ಆಗ್ತಾರೆ. ಇನ್ನೊಬ್ಬರು ನಾಗೇಶಣ್ಣ ಒಬ್ಬಳ್ಳಿ ನಮ್ಮ ಆತ್ಮೀಯ ಸ್ನೇಹಿತರು, ಅವರು ನಮ್ಮ ಕುಟುಂಬದ ಪರಿಸರ ಅವರ ಅಣ್ಣನವರು ಗುರುಗಳಾಗಿರ್ತಕ್ಕಂಥವ್ರು. ಸರ್ ಸಹ ಮೌಂಟ್ ಅಬುಗೆ ಬಂದಿದ್ದಾರೆ, ಅಶೋಕಣ್ಣವ್ರು ಬಂದ್ದಾರೆ, ನಾಗೇಶಣ್ಣವರು ಸಹ ಒಂದು ಹೋಗಿ ಬಂದಿದ್ದಾರೆ. ಇವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಿಂದ ಸಹಯೋಗ ಸಹಕಾರವನ್ನು ಕೊಡ್ತಿದ್ದ ಬಂದಿದ್ದಾರೆ. ಅವರಿಗೂ ನಮ್ಮ ಪರಿವಾರದ ಪರವಾಗಿ ಸ್ವಾಗತ ಮಾಡ್ತಾರೆ. ಅದೇ ರೀತಿ ನಮ್ಮ ಡಾಕ್ಟರ್ ಕುಮಾರಸ್ವಾಮಿಯವರು ಸದಾ ನಮ್ಮ ಜೊತೆಗಿರ್ತಾರೆ. ನಮಗೆ ಏನಾದರೂ ಸೇವಾ ಕಾರ್ಯಗಳಿದ್ರೆ ಸರ ಹೇಳ್ರಿ ಏನಾಗಬೇಕಾಗಿತ್ತಂತೆ. ನಮ್ಮ ಈ ಓಣಿ ರಸ್ತೆಯನ್ನು ಅವರೇ ನಿಂತಿದ್ದು ಫಲಕವನ್ನು ಹಾಕಿಸಿ ನಮಗೆಲ್ಲರಿಗೂ ಒಂದು ಪ್ರೇರಣೆಯಾಗಿರ್ತಾರೆ. ಅವರಿಗೂ ನಾನು ಹಚ್ಚಿರೋದು. ನಮ್ಮ ಅಕ್ಕನವ್ರ ಬಗ್ಗೆ ಅಂತೂ ನಾನು ತಮಗೆಲ್ಲ ಪರಿಚಯ ಇದ್ದೇನೆ. ಇನ್ನು ಹೊಸದಾಗಿ ಬಂದಿರತಕ್ಕಂಥ ನಮ್ಮ ಬೆನಗಡ ಸಾಹೇಬ್ರ ಬಗ್ಗೆ ನಮ್ಮ ರಾಮನಹಳ್ಳಿ ಸಾಹೇಬ್ ಈಗಾಗಲೇ ಹೇಳಿದ್ದಾರೆ. ಭಾಳ ಶಿಸ್ತಿನಂತೆ ಸೇವೆಯನ್ನು ಮಾಡ್ತಕ್ಕಂಥವ್ರು, ಎಲ್ಲರಿಗೆ ಮನಸ್ಸನ್ನು ಸ್ಪಂದನೆ ಮಾಡ್ತಕ್ಕಂಥವ್ರು. ಅವ್ರ ಬಗ್ಗೆ ನಾವು ಭಾಳ ಗೌರವಪೂರ್ವಕವಾಗಿ ಅಭಿನಂದನೆ ತಿಳಿಸ್ತೀವಿ. ಇವತ್ತು ಇನ್ನೊಂದು ಸಂತೋಷದ ವಿಷಯ ಅಂದರೆ, ನನಗೆ ಅಗ್ದಿ ಪರಿಚಯಸ್ಥರು ಇಬ್ಬರು ಹಿರಿಯರು ಬಂದಿದ್ದರು. ಒಬ್ಬರು APMCಯಲ್ಲಿ ಒಳ್ಳೆಯ ಗಡ್ಡ ವ್ಯಾಪಾರ, ಎಷ್ಟು ಸರಳ ಅಂದರೆ ಅವರು ಭಾಳ ಮಾತಾಡೋದಿಲ್ಲ. ತಮ್ಮ ವ್ಯವಹಾರವನ್ನು ಅಷ್ಟೇ ಸೂಕ್ಷ್ಮವಾಗಿ ನಾನು ಗಮನಿಸ್ತಾ ವಾಕಿಂಗ್ ಹೋದರೆ ನಾನು APMC ಅವರು ಹಮಾಲರ ಜೊತೆಗಾತು, ವರ್ತಕರ ಜೊತೆಗಾತು ಒಂದು ದಿವಸ ನಾನು ಜೋರಾಗಿ ಮಾತಾಡಿದ್ದೆ ನೋಡಿತ್ತು. ಅಷ್ಟು ಸ್ವಲ್ಪ ವಿಚಾರಗಳಿಂದ ಅವ್ರನ್ನ ಪರಿವರ್ತಿಸಿ ತಮ್ಮ ವ್ಯವಹಾರದಲ್ಲಿ ಅವರೊಬ್ಬರು ಕುಟುಂಬ ಸದಸ್ಯರನ್ನಾಗಿ ಅವ್ರನ್ನ ಕಂಡು ತಮ್ಮ ಗೌರವವನ್ನು ಹೆಚ್ಚಿಸಿದ್ದಾರೆ. ಬಡಿಗೆರೆ ಸರ್ ಅವರು ಇವತ್ತು ನಮ್ಮ ಕಾರ್ಯಕ್ರಮ ಬಂದದಕ್ಕೆ ನಾವೆಲ್ಲರೂ ಅವ್ರ ಹೃತ್ಪೂರ್ವಕ ಅಭಿನಂದನೆ ತಿಳಿಸ್ತೀನಿ. ಇನ್ನು ನಮ್ಮ ಬೆನಕಾಳ ಸರ್ ಅವರು, ನಾನು 2-3 ಸಲ ನಮ್ಮ ರೆಡ್ಡಿ ಸಮಾಜದ ಅಡಿಟಿಗೆ ಅವ್ರ ಕಡೆ ಹೋಗಿದ್ದೀನಿ. ಅವರು ನೇರವಾಗಿ, ನಿಷ್ಠುರವಾಗಿ, ನ್ಯಾಯಯುತವಾಗಿ ಹೇಳ್ತಾರೆ. ಯಾವುದೇ ತನಗೆ ಲೋಪದೋಷಗಳಿರಬಾರ್ದು. ಜೀವನದಲ್ಲೂ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಅವರ ವಿಶೇಷತೆಯನ್ನು ಕೂರಿಸಿ ಬೆಳೆಸ್ತಕ್ಕಂಥದ್ದು. ಅಂಥವ್ರು ಇವತ್ತು ನಮ್ಮ ಕಾರ್ಯಕ್ರಮ ಬಂದಿರೋದು ಭಾಳ ಹೆಮ್ಮೆ ವಿಷಯ ಆಗಿದೆ. ಅವರಿಗೂ ನಾನು ಕೃತಜ್ಞತೆ ಹೇಳ್ತೀನಿ.
ಈಗ ನಾವು ಸಮಾಜದಲ್ಲಿ ಎಲ್ಲ ರಂಗದಲ್ಲಿ ನಾವು ನೋಡ್ತೀವಿ. ನಮ್ಮ ವೈಯಕ್ತಿಕ ಗಾಡಿ, ಒಂದು ಸೈಕಲ್ ಮೋಟರ್ ಇರ್ಬೋದು, ಕಾರ್ ಇರ್ಬೋದು, ಅಥವಾ ಇತರೆ ಏನೇ ಇರ್ಬೋದು, ಅವನ್ನೆಲ್ಲ ಕೆಟ್ಟಾಗ ಕಾಣಿಸ್ತದೆ. ನಾವು ಸರ್ವಿಸ್ ಬಿಡ್ತೀವಿ. ಯಾಕೆ ಮುಂದೆ ನಮಗೆ ಹೋಗುವಾಗ ತೊಂದರೆ ಆಗಬಾರ್ದು, ಕಾರ್ಯದ ಕ್ಷಮತೆ ಉಳಿಸಲಿ ಅಂತ ಅದನ್ನು ಪೂರ ಓರಲ್ ಮಾಡಿಸ್ತೀವಿ. ಅದೇ ರೀತಿ ನಾವು ದವಾಖಾನೆ ಗಾಡಿ ಅಡ್ಡಿಯಾಗಿ ಹೋಗಿ ನಮ್ಮ ಬಾಡಿನೂ ಓರಲ್ ಮಾಡ್ಕೊಡ್ತೀವಿ ಅನೇಕ ಜಡ್ಡಗಳ ಮೂಲಕ. ಆದರೆ ಮನಸ್ಸಿಗೆ ಓರಲ್ ಮಾಡೋದು ಭಾಳ ಕಮ್ಮಿ. ಮನಸ್ಸಿಗೆ ಓರಲ್ ಮಾಡ್ಲಿಕ್ಕೆ ಹೋದಾಗ ಹಾಸ್ಯಾಸ್ಪದ ಆಗ್ತದೆ. ಯಾಕೆ? ಮೆಂಟಲಿ ಅಪ್ಸೆಟ್ ಆಗಿರ್ಬೇಕು, ಅದಕ್ಕೆ ತೊಗೊಂಡೋಗಿ ಧಾರವಾಡ ತಂದೆ. ಅದು ಮನುಷ್ಯನಲ್ಲಿ ಒಂದು ಏನೋ ಅಂಜಿಕೆ. ಆದರೆ ಆ್ಯಕ್ಚುಲಿ ಮಾನಸಿಕವಾಗಿ ಅಸ್ವಸ್ಥರಾಗೋದೊಂದು ಕೇವಲ ಸಣ್ಣ ಕಾಯಿಲೆ. ಆ ಮನಸ್ಸಿನಲ್ಲಿ 3 ಗುಣಗಳು ಇರ್ತವೆ: ಮನ, ಬುದ್ಧಿ, ಚಿತ್ತ. ಮನಸ್ಸು ಬುದ್ಧಿ ಚಿತ್ತವನ್ನು ಕಳ್ಕೊಂಡಾಗ ಮನಸ್ಸು ವಿಕೃತ ಆಗುತ್ತೆ. ತನ್ನ ಸಮತೋಲನ ಕಳ್ಕೊಂಡಾಗ ವಿಕಾರಿ ಗುಣಗಳನ್ನು ಕಳ್ಕೊಳ್ಳುತ್ತೆ. ಹಾಗಾದ್ರೆ ಇವು 3 ಕಂಟ್ರೋಲ್ ಮಾಡೋದು ಹೇಗೆ? ಮನಸ್ಸನ್ನು ಶಾಂತವಾಗಿ ಇಟ್ಬಿಡೋದೆ. ಇದನ್ನು ಕಲಿಸ್ತಕ್ಕಂಥದ್ದೇ ನಾವು ರಾಜಯೋಗ ಅಂತ ಹೇಳ್ತೀವಿ. ಇದು ನಮ್ಮ ಈಶ್ವರಿ ವಿಶ್ವದಲ್ಲಿ ಪ್ರತಿನಿತ್ಯ ಕ್ಲಾಸಿನ ಮೂಲಕ ನಡೀತದೆ. ನಮಗೆ ಗೊತ್ತಿಲ್ಲದ ರೀತಿ ಪಾಠದ ಮೂಲಕ ಕೆಲವೊಂದು ವಿಷಯಗಳನ್ನು ಅವ್ರಿಗೆ ಮನ ಪರಿವರ್ತನೆ ಮಾಡಿ ಮನಸ್ಸು. ಇದನ್ನೇ ನಾವು ಇನ್ನೂ ಕೂಲಂಕುಷವಾಗಿ ತಿಳ್ಕೊಬೇಕಂದ್ರೆ 7 ದಿವಸದ ಒಂದು ಕೋರ್ಸ್ ಇದೆ, ರಾಜಯೋಗ ಅಂತೇಳಿ. ಅಂದರೆ ನಾನು ಅಂದರೆ ಯಾರು, ನನ್ನ ಬಾಡಿ ಅಂದರೆ ಏನು, ನನ್ನ ಮನ ಬುದ್ಧಿ ಚಿತ್ತಗಳು ಏನು ಕೆಲಸ ಮಾಡ್ತಾವೆ, ನಮ್ಮ ಗುಣಗಳು ಎಂಥವು, ನಮ್ಮ ಗುಣಗಳನ್ನು ಯಾವ ರೀತಿ ನಾವು ಪರಿವರ್ತನೆ ಮಾಡ್ಕೊಳ್ಬೇಕು ಅಂತ ಹೇಳೋದು 7 ದಿವಸದಲ್ಲೇ ನಾವು ಕಲಿಸ್ತಕ್ಕಂಥದ್ದು ರಾಜಯೋಗ. ಈಗ ನಾನು ಮೊದಲಿಗೆ ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ ಅಂತ ಮೂಡಿಸ್ತೇವೆ. ನಾವು ಶಾಂತಿಯನ್ನು ಯಾವಾಗ ಹೇಳ್ತೇವೆ ಅಂದರೆ, ಈ ಮೊನ್ನೆ ಖ್ಯಾತ ಗಾಯಕಿ ಯಾರು ಎಸ್ ಜಾನಕಿಯವರು ನಿಧನರಾದಾಗ ಎಲ್ಲರೂ ಸ್ಟೇಟಸ್ ಸಿಕ್ಕಿದ್ರು ಓಂ ಶಾಂತಿ. ಅದು ಗೌರವ ಇರ್ಬೋದು. ಆದರೆ ಓಂ ಶಾಂತಿ ಅರ್ಥನೇ ಬೇರೆ. ಓಂ ಶಾಂತಿ ಅರ್ಥ ಅಂದರೆ ನಮ್ಮ ಮನಸ್ಸನ್ನು ಶಾಂತವಾಗಿ ಸ್ಥಿರವಾಗಿ ಭಗವಂತನಲ್ಲಿ ಇಟ್ಕೊಳ್ಳುವಂಥ ಒಂದು ಕಲೆ ಇದ್ದಾಗ ನಾನು ಅನುಭವಿಸ್ಬೇಕು. ಹೋದ ಮೇಲೆ ಮನಸ್ಸು ಅವರು ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರಿಗೆ ಶಾಂತಿ ಇರಲಿ ಅನ್ನೋದಲ್ಲ. ಅದನ್ನು ಯಾವ ರೀತಿ ಅನ್ನೋದನ್ನು ನಾವು ಪ್ರಾಕ್ಟಿಕಲ್ ಅನುಭವ ಮಾಡಬೇಕಂದ್ರೆ ಜೀವನದಲ್ಲಿ ಒಂದಾದರೂ ಒಂದು ಸಲ ನೀವು ಮೌಂಟ್ ಆಬುಗೆ ಹೋಗಿ ಬರಲೇಬೇಕು. ಇದರ ಹೆಡ್ ಆಫೀಸ್ ಮೌಂಟ್ ಆಬು ರಾಜಸ್ಥಾನದಲ್ಲಿದೆ. 15 ದಿವಸಗಳಲ್ಲಿ ಯೋಗ ಕ್ಲಾಸ್ ಇರೋದು. ಅಲ್ಲಿ ಹೋದಾಗ ಓಂ ಶಾಂತಿ ಅರ್ಥ ಏನು, ಓಂ ಶಾಂತಿ ಶಕ್ತಿ ಏನು ಅನ್ನೋದು ನಮಗಲ್ಲಿ ಸಂಪೂರ್ಣ ಪ್ರಾಕ್ಟಿಕಲ್ ಪರಿಚಯ. ಅದನ್ನು ನಾವು ತಪ್ಪದೇ ಈ ವೇದಿಕೆ ಮೇಲೆ ಇದ್ದರೂ ದಯವಿಟ್ಟು ಒಂದು ಸರಿ ನನ್ನ ಮನೆಗೆ 15 ದಿವಸ ನೀವು ಕ್ಲಾಸ್ಗೆ ಹೋಗಬೇಕಾಗಿ ಅಂತ ವಿನಂತಿಸ್ತೇವೆ. ಆಮೇಲೆ ಇಲ್ಲೆಲ್ಲ ನಾವು ಚಿತ್ರಗಳನ್ನು ನೋಡ್ತೇವೆ. ಸುತ್ತಲಿಗೆ ಒಂದರ ಫಲಕ ಯಾವುದಾದ್ರು ಕಾಣುತ್ತೆ. ಇಲ್ಲಿ ಅಧ್ಯಕ್ಷರು, ಸದಸ್ಯರು, ಕಾರ್ಯದರ್ಶಿಗಳು, ಖಜಾಂಚಿ. ಕೆಲವೊಂದು ದೇವಸ್ಥಾನಕ್ಕೆ ಹೋದ್ರೆ ಫಸ್ಟ್ ಅದೇ ಕಾಣೋದು ಬೋರ್ಡ್. ಟ್ರಸ್ಟ್ ಕಮಿಟಿ ಅಧ್ಯಕ್ಷರು, ಟ್ರಸ್ಟ್ ಕಮಿಟಿ ಕಾರ್ಯದರ್ಶಿಗಳು, ಕೋಶಾಧ್ಯಕ್ಷರು. ಇಲ್ಲಿ ಯಾರೂ ಇರೋದಿಲ್ಲ. ಯಾರು ಪ್ರೀತಿಯಿಂದ ಭಗವಂತ ನೆನಪು ಮಾಡ್ತಾರೆ ಅವರೇ ಇಲ್ಲ ಅಧ್ಯಕ್ಷ. ಯಾರು ಸೇವೆಯನ್ನು ಮಾಡ್ತಾರೆ, ನಿಸ್ವಾರ್ಥ ಸೇವೆ ಮಾಡ್ತಾರೆ ಅವರೇ ಕಾರ್ಯದರ್ಶಿ. ನಾನು ಇಲ್ಲಿ 18-20 ವರ್ಷದಿಂದ ಇಲ್ಲಿ ಸೇವೆ ತೊಡಗಿದ್ದೀನಿ. ನಾನು ಯಾವುದೋ ಹುದ್ದೆ ಅಲ್ಲ. ನಮ್ಮ ಶಂಕರಣ್ಣ ಕುಗ್ನೂರಣ್ಣರು ಅವರು 20 ವರ್ಷ ನನಗಿಂತ ಹಿರಿಯವರು ಇಲ್ಲಿ ಸೇವೆ ಮಾಡ್ತಾರೆ. ಅವ್ರಿಗೆ ಯಾವ್ದಾರು ಹುದ್ದೆ ಅವ್ರಿಗೆಲ್ಲ. ಇಳಿಗಣ್ಣರು ಓಂ ಶಾಂತಿ ಫೌಂಡೇಶನ್ ಇಲ್ಲಿ ಬಂದಾಗಿಂದ ಅವರು ನಿಸ್ವಾರ್ಥ ಸೇವೆ ಮಾಡಿದ್ದಾರೆ. ಅವ್ರಿಗೆ ಯಾವುದೋ ಹುದ್ದೆ ಇಲ್ಲ. ನಿಸ್ವಾರ್ಥ ಸೇವೆಯಿಂದ ತಮ್ಮನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಶಿವನ ಸ್ಮರಣೆಯನ್ನು ಯಾರು ಮಾಡ್ತಾರೆ
ಅವರೇ ಭಗವಂತ ಪ್ರೀತಿ ಪಾತ್ರ ಆಗ್ತಕ್ಕಂಥದ್ದು ಇಲ್ಲಿ ವೈಶಿಷ್ಟ್ಯ. ಹೀಗಾಗಿ ನಾವು ಇಂಥ ಸೇವೆಯಲ್ಲಿ ನಮ್ಮನ್ನು ಹೆಚ್ಚು ಹೆಚ್ಚು ತೊಡಗಿಸ್ಕೊಡೋಣ ಅಂಥೇಳಿ ತಮ್ಮೆಲ್ಲರೂ ಈ ಕಾರ್ಯಕ್ರಮ ಬಂದದಕ್ಕೆ ಮತ್ತು ರಾಮೀನಹಳ್ಳಿಯವರ ಈ ನಿವೃತ್ತ ಅಭಿನಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ವಿಜಯಕುಮಾರ್ ಅಣ್ಣನವರು ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ಈ ಒಂದು ಗಣ್ಯಮಾನ್ಯರ ಸಮಾಜಮುಖಿ ಸೇವೆಯನ್ನು ಹಾಗೂ ಅವರ ವ್ಯಕ್ತಿತ್ವವನ್ನು ಸಹ ನಮಗೆ ಪರಿಚಯಿಸುವಂತಹ ಕೆಲಸವನ್ನು ಮಾಡಿದರು. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾದಂಥ ಗಣ್ಯಮಾನ್ಯರಿಗೆ ರಾಜ್ಯಗಳ ಕುರಿತು ಹಾಗೂ ಆ ಒಂದು 7 ದಿನದ ಕೋರ್ಸ್ ಕುರಿತು ಮತ್ತು ವೈಯಕ್ತಿಕವಾಗಿ ಹಾಗೂ ನಮ್ಮ ಸಂಸ್ಥೆಯಿಂದ ಗಣ್ಯಮಾನ್ಯರನ್ನು ಮೌಂಟ್ ಹಬ್ಬಕ್ಕೆ ಆಹ್ವಾನ ಮಾಡಿದ್ದು ನಮಗೆಲ್ಲರಿಗೂ ಸಂತಸದ ವಿಷಯ. ತಾವು ರಾಜಯೋಗವನ್ನು 7 ದಿನಗಳ ಕಾಲ ಅಭ್ಯಾಸ ಮಾಡಿ ಅಥವಾ ಆ ಕೋರ್ಸನ್ನು ತೆಗೆದುಕೊಂಡು ಮೌಂಟ್ ಹಬ್ಬಕ್ಕೆ ಹೋಗಿ ಬರ್ರಿ ಅಂತ ಹೇಳಿದ್ದು ನಮಗೆಲ್ಲ ಖುಷಿ ವಿಚಾರ. ತಾವು ಹೋಗಿ ಬರ್ತೀವಿ ಅಂತ ಹೇಳಿ ನಾವು ಪರಿವಾರದ ವತಿಯಿಂದ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಈಗ ಈ ಸಮಾರಂಭದ ಕುರಿತು ಅಂತಂದರೆ ಈ ನಮ್ಮ ಒಂದು ವಿಶ್ವವಿದ್ಯಾಲಯದಲ್ಲಿ ಅನೇಕ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದಂಥ ವ್ಯಕ್ತಿಗಳಿಗೆ ಸನ್ಮಾನವನ್ನು ನಡೆಸ್ತಕ್ಕಂಥ ಮುಂಚೆಯಿಂದನೂ ಸನ್ಮಾನವನ್ನು ಮಾಡ್ತಾ ಬಂದಿರೋದು ಅದು ಶಿವನ ಒಂದು ಸನ್ಮಾನ ಅಂತ ಹೇಳಿ ನಾವು ತಿಳ್ಕೊಳ್ತೀವಿ. ಯಾಕಂದ್ರೆ ಶಿವನ ಆಶೀರ್ವಾದ ಆ ಒಂದು ವ್ಯಕ್ತಿಗೆ ಅಥವಾ ಆತ್ಮಕ್ಕೆ ನಾವೇನು ಆತ್ಮ ಅಂತ ಕರಿತೇವೆ, ಆತ್ಮಕ್ಕೆ ಸಿಗಲಿ ಮತ್ತು ಅವರು ಆ ಕ್ಷೇತ್ರದಲ್ಲಿ ಮುಂದುವರಿಲಿ ಅನ್ನೋದು ಒಂದು ಸದುದ್ದೇಶದಿಂದ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಾವು ಅನೇಕ ವರ್ಷಗಳಿಂದ ಈ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ನಡೆಸ್ಕೊಳ್ತಾ ಬಂದಿದ್ದು. ಇವತ್ತು ಈ ಶ್ರೀ S.B. ರಾಮೇನಹಳ್ಳಿ ಅಣ್ಣನವರು ಈ ಕೃಷಿ ಅಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸಿದರೆ ಅವರಿಗೆ ಒಂದು ಅಭಿನಂದನಾ ಸಮಾರಂಭದ ಕಾರ್ಯಕ್ರಮವನ್ನು ಈಗ ನಾವು ನಡೆಸ್ಕೊಡ್ತಾ ಇದ್ದೀವಿ ಇಲ್ಲಿ. ಈಗ ಮುಂದಿನದಾಗಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂತಹ ಡಾಕ್ಟರ್ ಪ್ರಾಣೇಶ್ ಹಾದಿಮನಿಯವರು, ಸಹಾಯಕ ಕೃಷಿ ನಿರ್ದೇಶಕರು ಮುಂಡರ್ಗಿ ಅಣ್ಣನವರು ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಆ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಎಲ್ಲ ಗಣ್ಯಮಾನ್ಯರು ಹಾಗೂ ಪರಿವಾರದವರು ಭಾಗವಹಿಸಬೇಕಾಗಿ ವಿನಂತಿ. ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನಾ ಕಾರ್ಯಕ್ರಮ. ಸ್ಥೂಲವಾದ ಜ್ಯೋತಿ ಸ್ಥೂಲವಾದ ಕತ್ತಲೆಯನ್ನು ಸರಿಸಿ ಬೆಳಕನ್ನು ನೀಡಿದರೆ ಈ ಒಂದು ವಿದ್ಯಾಲಯದಲ್ಲಿ ಶಿವ ಪರಮಾತ್ಮ ಜ್ಞಾನದ ಜ್ಯೋತಿಯನ್ನು ನೀಡಿ ಅಜ್ಞಾನ ಅಂಧಕಾರವನ್ನು ದೂರ ಮಾಡುವಂತಹ ಸೇವೆಯನ್ನು ಸಮರ್ಪಿತ ಅಕ್ಕಂದರಿಂದ ಮಾಡಿಸ್ತಾ ಇರೋದು 1936ರಿಂದಲೂ ಈ ಒಂದು ಜ್ಞಾನದ ಬೆಳಕನ್ನು ಚೆಲ್ಲುವಂತಹ ಸೇವೆ ಶಿವಭಗವಂತನ ಜೊತೆ ಸಮರ್ಪಿತ ಅಕ್ಕಂದಿರು ಹಾಗೂ ಅಣ್ಣಂದಿರಿಂದ ನಡೀತಾ ಬಂದಿದೆ. ಆ ಫ್ಯಾನ್ ಬಂದ್ ಮಾಡಿ. ಅಲ್ಲಿ ಒಬ್ರು ಹತ್ತಿ ಫ್ಯಾನ್ ಅದು ಬಂದ್ ಮಾಡಿ ಅದು ಒಂದು ವರ್ಷ. ಹಾಂ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಗಣ್ಯಮಾನ್ಯರಿಗೆ ಧನ್ಯವಾದಗಳು. ಈಗ ಉದ್ಘಾಟಕರ 2 ಆಶಯ ನುಡಿಗಳು. ಈ ಒಂದು ಶುಭ ಸಂಜೆಯ ಕಾರ್ಯಕ್ರಮದಲ್ಲಿ ಶ್ರೀ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯ ಮುಂಡ್ರಗಿ ಇವರ ಒಂದು ಸಹಯೋಗದಲ್ಲಿ ಶ್ರೀ S.B. ರಾಮೇನಹಳ್ಳಿ ನಿವೃತ್ತ ಕೃಷಿ ಅಧಿಕಾರಿಗಳು ರೈತ ಸಂಪರ್ಕ ನಂಬಳ ಇವರ ಸೇವಾ ನಿವೃತ್ತಿ ಅಭಿನಂದನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ ರಾಜಯೋಗಿನಿ B.K. ಜಯಲಕ್ಷ್ಮಿ ಅಕ್ಕನವರೇ, ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಡಾಕ್ಟರ್ ಕುಮಾರಸ್ವಾಮಿ ಹಿರೇಮಠರವರೇ, ಶ್ರೀ ನಾಗೇಶ್ ಹುಬ್ಬಳ್ಳಿ ಸಾಹೇಬರೇ, ಶ್ರೀ S.D. ಬೆನಕನಾಳ್ ಅವರೇ,
ಹಾಗೂ ಶ್ರೀ ಎಂ.ಎ. ಬಟ್ಗೇರಿ ಸಾಹೇಬ್ರೆ ಹಾಗೂ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂಥ ಶ್ರೀ ಎಸ್.ಪಿ. ರಾಮೇನಹಳ್ಳಿ ಅವರೇ, ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನನ್ನ ನಿಜವಾಗ್ಲೂ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನನ್ನನ್ನು ಕರೆಸಿದ್ದಕ್ಕೆ ತಮ್ಮೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ತಾವೆಲ್ಲ ಹಿರಿಯರು ಗಣ್ಯ ವ್ಯಕ್ತಿಗಳ ಮಧ್ಯೆ ನಾನು ಒಬ್ಬನ ಕುಂತಿದ್ದೇನೆ ಅಂದರೆ ನಿಜವಾಗ್ಲೂ ನನಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಸಮಾರಂಭದ ಕೇಂದ್ರ ಬಿಂದುಗಳಾದ ಶ್ರೀ ಎಸ್.ಪಿ. ರಾಮೇನಹಳ್ಳಿ ಅವರ ಬಗ್ಗೆ ನಾನು ಹೇಳಬೇಕಾದ್ರೆ, ಸುಮಾರು 2 ವರ್ಷಗಳ ಕಾಲ ಇಬ್ಬರು ಜೊತೆಗೆ ಕೆಲಸ ಮಾಡಿದ್ದು. ಎಸ್.ಪಿ. ರಾಮೇನಹಳ್ಳಿ ಅವರಿಗೆ ಬಹಳ ತಾಳ್ಮೆ. ಯಾಕಂದರೆ ನಾವು ಕೃಷಿ ವಲಯದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂದಾಗ ನಮಗೆಲ್ಲ ಕಡೆಯಿಂದ ಒತ್ತಡ ಇರುತ್ತೆ. ರಾಜಕೀಯವಾಗಿ ಒತ್ತಡ ಇರುತ್ತೆ, ಮೇಲಿನ ಅಧಿಕಾರಿಗಳಿಂದನೂ ಒತ್ತಡ ಇರುತ್ತೆ, ರೈತರಿಂದನೂ ಒತ್ತಡ ಇರುತ್ತೆ. ಇವನ್ನೆಲ್ಲ ನಿಭಾಯಿಸಬೇಕಂದ್ರೆ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿದ್ದು ತಾಳ್ಮೆ. ಈಗ ನಮ್ಮಂಥ ಯುವಕರಲ್ಲಿ ಏನು ಬಿಸಿಲಾಗ್ತದೆ ಅಂತೇಳಿ ನಮ್ಮಲ್ಲಿ ತಾಳ್ಮೆ ಭಾಳ ಕಡಿಮೆ. ನಾನು ಅವಲೋಕಿಸಿದಾಗ ನನಗೆ ಇವಾಗ ಗೊತ್ತಾಗ್ತಿದೆ ರಾಮೇನಹಳ್ಳಿ ಅವರಿಗೆ ತಾಳ್ಮೆ ಮತ್ತು ಇಂಥೆಲ್ಲ ಶಕ್ತಿಗಳು ಹೇಗೆ ಒದಗಿದ್ವು, ಹೇಗೆ ಒಲಿದ್ವು ಅಂತಂದಾಗ ಈ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ನನಗದು ಅನುಭವ ಆಗ್ತಾ ಇದೆ. ಇಂಥ ಕಾರ್ಯಕ್ರಮಗಳಲ್ಲಿ ಆಗಮಿಸಿ ಪಾಲ್ಗೊಳ್ಳೋದ್ರಿಂದ ಈ ಒಂದು ಶಕ್ತಿಯಿಂದ ಅವರಿಗೆ ಆ ತಾಳ್ಮೆ, ಯಾವುದೇ ಒಂದು ತಾಳ್ಮೆ ಹೊಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಯಾವುದೋ ಒಂದು ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡಬೇಕಾದ್ರೆ ನಾನು ರಾಮೇನಹಳ್ಳಿ ಅವ್ರನ್ನ ಟ್ರಬಲ್ ಶೂಟರ್ ಅಂತಲೇ ಕನ್ಸಿಡರ್ ಮಾಡ್ತಿದ್ದೆ. ನಮ್ಮ ಭಾಗದಲ್ಲಿ ಏನೋ ಸಮಸ್ಯೆಗಳಾದರೆ ನಾನು ಫಸ್ಟ್ ನೆನಪಾಗ್ತದೆ ರಾಮೇನಹಳ್ಳಿ ಅವರು. ಯಾಕೆಂದರೆ ಅವರು ಹಿರಿತನ, ಅವರಲ್ಲಿರ್ತಕ್ಕಂಥ ಸಮಾಧಾನ, ತಾಳ್ಮೆ, ಅವರು ಯಾವುದೇ ಒಂದು ಸಮಸ್ಯೆಗಳನ್ನು ತಿಳಿಗೊಳಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಿದ್ರಲ್ಲ, ನಿಜವಾಗ್ಲೂ ಎಂಥ ಒಂದು ನಾನು ಇವತ್ತು ಗಲಾಟೆ ಮಾಡಬೇಕು ಅಂದವರು ಸಹ ಸಮಾಧಾನವಾಗಿ ಆಯ್ತು ಸರ್, ಮುಂದಿನ ಸಲ ನನಗೆ ಕೊಡ್ರಿ, ಇನ್ನೊಂದು ಬಂದಾಗ ನನಗೆ ತಿಳಿಸ್ರಿ ಅಂತಂದು ಹೇಳಿ ತಾವು ಹೋಗುವಂಥ ಕೆಲಸ ಮಾಡ್ತಿದ್ವಿ. ಹಾಗಾಗಿ ನಾವು ವಯಸ್ಸಿನಲ್ಲಿ ಭಾಳ ಚಿಕ್ಕವರಾಗಿದ್ದು ಸಹ ನಾವು ಯಾವುದೇ ಒಂದು ಕೆಲಸವನ್ನು ಹೇಳಿದಾಗ ಯಾವುದಕ್ಕೂ ಇಲ್ಲ ಅನ್ನದೆ ತಾವು ಭಾಳ ನಿಷ್ಠೆಯಿಂದ ರೈತ ಪರವಾಗಿ ಕೆಲಸವನ್ನು ರಾಮೇನಹಳ್ಳಿ ಮಾಡಿದ್ದಾರೆ. ಅವರಿಂದ ಕೆಲವೊಂದು ವಿಚಾರಗಳನ್ನು ಸಹ ನಾವು ಕಲ್ತಿದ್ದೀವಿ. ಯಾವ ರೀತಿ ಜನರ ಜೊತೆ, ರೈತರ ಜೊತೆ ಒಡನಾಟ ಇರಬೇಕು, ರ್ಯಾಪೋರ್ಟ್ ಯಾವ ರೀತಿ ಇರಬೇಕು, ಯಾವ ರೀತಿ ಅವ್ರ ಜೊತೆ ನಾವು ನಮ್ಮ ಒಡನಾಟ ಇಟ್ಕೋಬೇಕು ಅನ್ನೋ ಸಣ್ಣ ಸಣ್ಣ ವಿಚಾರಗಳನ್ನು ಸಹ ನಾವು ರಾಮೇನಹಳ್ಳಿಯಿಂದ ತಿಳ್ಕೊಂಡಿದ್ದೀವಿ. ನಾವು ಮೊದಲಿಂದ ನಾವು ಸೇವೆಯಾಗಿಂದ ನಾನು ಅಂದ್ಕೊಂಡಿದ್ದು ಒಂದು ರೈತರ ಸೇವೆ ಮಾಡುವಂಥ ಇಲಾಖೆಯಲ್ಲಿ ನಾವು ಒದಗಿ ಬಂದಾಗ ಅದು ನಮ್ಮ ಭಾಗ್ಯನೇ. ಯಾಕಂದ್ರೆ ನಮ್ಮ ತಂದೆ ತಾಯಿ ಮಾಡಿದ್ದು ಒಂದು ಪುಣ್ಯದ ಕೆಲಸದಿಂದ ನಾವು ಇಲ್ಲಿದ್ದೀವಿ ಅನ್ಕೋತೀವಿ. ಹೀಗೆ ಬಸವಣ್ಣನವರು ಹೇಳ್ತಾರೆ, ಕೃಷಿ ಕೃತ್ಯ ಮಾಡುವ ಸದ್ಭಕ್ತನ ಪಾದಗಳ ತೋರಿಸಿ ಬದುಕಿಸಯ್ಯ, ಆತನ ತನು ಶುದ್ಧ, ಆತನ ಮನ ಶುದ್ಧ, ಆತನ ಭಾವ ಶುದ್ಧ, ಆತನ ಮನೆಯವಕ್ಕೂ ಲಿಂಗಾರ್ಚನೆ ಮಾಡಿದ ಗುರು ಪಾವನ ನೋಡ ಕೂಡಲ ಸಂಗಮ ದೇವ. ಅಂದರೆ ಆ ಒಂದು ನಾವು ಪ್ರತ್ಯಕ್ಷವಾಗಿ ಕೃಷಿಯನ್ನು ಮಾಡದೇ ಇದ್ದರೂ ಸಹ ನಾವು ಪರೋಕ್ಷವಾಗಿ ಕೃಷಿಯನ್ನು ಮಾಡ್ತಕ್ಕಂಥವ್ರನ್ನ ಅವರ ಸೇವೆಯನ್ನು ಮಾಡೋ ಒಂದು ಸೇವೆ ನಮಗೆ ಒದಗಿ ಬಂದಿದೆ. ಅದನ್ನು ನಾವು ಭಾಳ ಪುಣ್ಯದ ಕೆಲಸ ಅಂತೇಳಿ ಭಾವಿಸಿದ್ದೀವಿ. ಅದಕ್ಕೆ ನಿಜವಾಗಿ ಅರ್ಥವನ್ನು ಇಂಥ ಅಧಿಕಾರಿಗಳು ತಂದಿದ್ದಾರೆ ಅಂತಂದು ಹೇಳಕ್ಕೆ ನಾನು ಭಾಳ ಖುಷಿ ಪಡ್ತೇನೆ. ಈಗ ನಮ್ಮ ಡಂಬಳದಲ್ಲಿ ನಮ್ಮ ರಾಮೇನಹಳ್ಳಿ ಅವರು ಕೆಲಸ ಮಾಡಿದಂಗೆ ಮುಂದೆ ಇನ್ನೊಬ್ಬ ಕೃಷಿ ಅಧಿಕಾರಿ ಬಂದು ಕೆಲಸ ಮಾಡ್ತಾರೆ ಅನ್ನೋ ಭರವಸೆನೂ ನನಗಿಲ್ಲ. ಯಾಕಂದರೆ ಅಷ್ಟು ಅಚ್ಚುಕಟ್ಟಾಗಿ ನಮ್ಮ ತಾಲೂಕಿನಲ್ಲಿ 12 ಗ್ರಾಮ ಪಂಚಾಯತಿಗಳು ಬರ್ತಕ್ಕಂಥ ಹೋಬಳಿ, ಭಾಳ ವಿಶಾಲವಾಗಿರ್ತಕ್ಕಂಥ ಹೋಬಳಿ. ಅಲ್ಲಿ ಪ್ರತಿಯೊಂದು ಸಮಸ್ಯೆಗಳು ಒಂದಿಂದ ಒಂದು ಸಮಸ್ಯೆಗಳು ಬಂದೇ ಬರ್ತವೆ. ಯಾಕಂದರೆ ಕೃಷಿ ಅನ್ನೋದು ಹೇಗಾಗಿದೆ ಅಂದರೆ ನಾವು ಹೇಳ್ತೀವಿ, ಇದು ವಾಯುಗುಣದ ಜೊತೆ ಇರ್ತಕ್ಕಂಥ ಜೂಜಾಟ ಅಂತೇಳಿ. ಅಂದರೆ ಒಮ್ಮೆ ಅತಿವೃಷ್ಟಿ ಆಗಿಬಿಡುತ್ತೆ, ಒಮ್ಮೆ ಅನಾವೃಷ್ಟಿ ಆಗಿಬಿಡುತ್ತೆ, ಒಮ್ಮೆ ಎಲ್ಲ ಚೆನ್ನಾಗಾದಾಗ ಮಾರ್ಕೆಟಲ್ಲಿ ಬೆಲೆ ಇರೋದಿಲ್ಲ. ಇಂಥ ಸಂಕಷ್ಟಗಳಲ್ಲಿ ನಮ್ಮ ರೈತ ಯಾವಾಗೂ ಸಿಲುಕ್ತಿರ್ತಾನೆ.
ಹಾಗಾಗಿ ನಾವು ಸದಾ ರೈತರಿಗೆ ಸ್ಪಂದಿಸಬೇಕಾದಂತಹ ಒಂದು ಕಾರ್ಯವನ್ನು ನಾವು ಮಾಡಬೇಕಾಗುತ್ತೆ ಅಂತ ಒಂದು ಸೇವೆಯಲ್ಲಿ ಸಂಪೂರ್ಣ 38 ವರ್ಷಗಳನ್ನು ರಾಮೇನ್ ನಡೆಯುವುದು ಬಹಳ ಅರ್ಥಪೂರ್ಣವಾಗಿ ಅವರು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತ ಹೇಳ್ತೀನಿ. ಅದೇ ರೀತಿ ಈಗ ಏನು ತಾವು ಸೇವಾ ನಿವೃತ್ತಿಯನ್ನು ಹೊಂದಿದೆ, ಸೇವೆಯಿಂದ ನಿವೃತ್ತಿಯನ್ನು ಹೊಂದಿದೆ ಕೃಷಿ ಇಲಾಖೆಯಿಂದ. ಆದರೆ ತಾವು ಇನ್ನೂ ಈಗೇನು ನಮ್ಮ ಆಫೀಸ್ ಕಚೇರಿಯನ್ನು ಬಿಟ್ಟು ಹೊರಗಡೆ ಬಂದಿದ್ದೀರಿ ಅಷ್ಟೇ. ತಾವು ಮಾಡೋಕ್ಕೆ ಇನ್ನೂ ಸಾಕಷ್ಟು ಅವಕಾಶಗಳಿದ್ದಾವೆ. ತಮ್ಮ ಸೇವೆಯನ್ನು ಇದೇ ರೀತಿ ಮುಂದುವರಿಸಿ ಹಾಗೂ ಇಲಾಖೆಯಲ್ಲೂ ಸಹ ತಮ್ಮ ಅನುಭವ ಆಗಿರ್ಬೋದು, ತಾವು ಇಲ್ಲಿವರೆಗೆ 38 ವರ್ಷ ಕಲ್ತಿದ್ದೀರಿ. ಆ ಅನುಭವವನ್ನು ನಮ್ಮಂಥ ಯುವಕರಿಗೆ, ಮುಂದೆ ಬರ್ತಕ್ಕಂಥ ಕೃಷಿ ಅಧಿಕಾರಿಗಳಿಗೆ ಇರ್ಬೋದು, ಸಾಕಷ್ಟು ಅದರ ಅವಶ್ಯಕತೆ ಇದೆ. ಹಾಗಾಗಿ ತಾವು ಯಾವಾಗಾದರೂ ಕೃಷಿ ಇಲಾಖೆಗೆ ಬರ್ಬೋದು, ಬಂದು ತಮ್ಮಿಂದ ಆಗ್ತಕ್ಕಂಥ ಕೆಲಸಗಳು ಯಾವಾಗಾದರೂ ತಾವು ಮುಕ್ತವಾಗಿ ಮಾಡ್ಬೋದು. ಅದಕ್ಕೆ ಕೃಷಿ ಇಲಾಖೆ ಯಾವಾಗೂ ಓಪನ್ ಆಗಿರುತ್ತೆ. ತಾವು ಇನ್ಮೇಲೆ ತಮ್ಮ ಆರೋಗ್ಯದ ಮೇಲೆ ಹೆಚ್ಚಿನ ಗಮನವನ್ನು ಕೊಟ್ಟು, ಯಾಕಂದರೆ ನಮಗೆ ಬೇರೆ ಏನಾದರೂ ಕೊಡ್ಬೋದು, ಯಾರಾದರೂ ತಂದು ಕೊಡ್ಬೋದು, ದುಡ್ಡಿಲ್ಲ ಅಂದರೆ ದುಡ್ಡು ತಂದು ಕೊಡ್ಬೋದು, ಎಲ್ಲ ಯಾವುದಾದ್ರೂ ತಂದು ಕೊಡ್ಬೋದು. ಆದರೆ ಆರೋಗ್ಯವನ್ನು ನಾನು ಕಾಪಾಡ್ಕೋಬೇಕಾಗುತ್ತೆ. ಇನ್ನೊಬ್ಬರಿಂದ ನನ್ನ ಆರೋಗ್ಯವನ್ನು ಕೊಡೋಕ್ಕಾಗೋದಿಲ್ಲ. ಹಾಗಾಗಿ ದಯವಿಟ್ಟು ಫಸ್ಟ್ ಪ್ರಿಯಾರಿಟಿ ನಿಮ್ಮ ಆರೋಗ್ಯವಾಗಿರಲಿ. ಇನ್ನಿತರ ಎಲ್ಲ ತಮ್ಮ ಫ್ಯಾಮಿಲಿ ಜೊತೆ ಹೆಚ್ಚಿನ ಸಮಯವನ್ನು ಮೀಸಲಿಟ್ಟು ಖುಷಿಯಾಗಿ ಸಂತೋಷದಿಂದ ತಮ್ಮ ಮುಂದಿನ ಜೀವನವನ್ನು ಕಳೀರಿ ಅಂತೇಳಿ ಈ ಒಂದು ಸಭೆಯ ಮೂಲಕ ನಾನು ವೈಯಕ್ತಿಕವಾಗಿ ತಮಗೆ ಶುಭಗಳನ್ನು ಕೋರ್ತಾ, ನಾನು ಮತ್ತೊಮ್ಮೆ ನನಗೆ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ನಾನು ತುಂಬ ಹೃದಯದಿಂದ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ತಮ್ಮ ಉದ್ಘಾಟನೆಯ ಮಾತುಗಳಲ್ಲಿ ಸೇವಾ ನಿವೃತ್ತಿಯನ್ನು ಹೊಂದಿ ಈಗ ಶ್ರೀ SP ರಾಮೇನಹಳ್ಳಿ ಅಣ್ಣನವ್ರನ್ನೇ ನಾವು ನೆನೆಸ್ಕೊಳ್ತೀವಿ. ಏನಾದರೂ ಸಮಸ್ಯೆಗಳು ಬಂದಾಗ ಅಂತಂದರೆ ಒಬ್ಬ ವ್ಯಕ್ತಿಯನ್ನು ನಾವು ನೆನೆಸ್ಕೊಳ್ಳೋದು ಯಾವಾಗಲೂ ಅವ್ರು ಯಾವಾಗಲೂ ಸಿದ್ಧ ಇರ್ತಾರೆ ನಮಗೆ ಅಂತ. ಎಂಥ ಪ್ರಾಬ್ಲಮ್ಗಳನ್ನ ಅಂದರೆ ಅವ್ರದ್ದು ವ್ಯಕ್ತಿತ್ವ ಹೆಂಗೈತಿ ಅಂತ ಹೇಳಿ ಅವ್ರು ಒಂದೇ ಮಾತಿನಲ್ಲೇ ಹೇಳಿಬಿಟ್ರು ನನಗೆ. ಅಂಥ ಒಂದು ವ್ಯಕ್ತಿತ್ವ ಇರೋಂಥ ವ್ಯಕ್ತಿಗಳು ಭಾಳ ಕಡಿಮೆ ನಮ್ಮ ಸಮಾಜದಲ್ಲಿ. ಮತ್ತು ಅವ್ರ ಸೇವೆ ಇನ್ನೂ ನಮಗೆ ಬೇಕು, ಮಾರ್ಗದರ್ಶನ ಬೇಕು ನಮ್ಮ ಇಲಾಖೆಗೆ ಅಂತೇಳಿ ತಮ್ಮ ಆಶಯವನ್ನು ವ್ಯಕ್ತಪಡಿಸಿದರು. ಮತ್ತು 38 ವರ್ಷ ಅಂದರೆ ಸುದೀರ್ಘ ಅಂತೇಳಿ ಹೇಳ್ಬೋದು ನಾವು. ಆಮೇಲೆ ಅವರ ಕಾರ್ಯಕ್ಷಮತೆಯನ್ನು, ದಕ್ಷತೆಯನ್ನು, ಆಮೇಲೆ ಅವರ ಇಲಾಖೆ ಅಂತಂದರೆ ಜನಗಳ ಜೊತೆ ಒಡನಾಟ ಇರ್ತದೆ. ಆಮೇಲೆ ಪ್ರಕೃತಿ ನಮ್ಮ ಕೈಯಲ್ಲಿ ಇಲ್ಲಂದ್ರೆ ಅವ್ರು ಭಾಳ ಸಮಸ್ಯೆಗಳು ಬರ್ತವೆ, ಅವನ್ನೆಲ್ಲ ದಕ್ಷವಾಗಿ ಅವರು ನಿರ್ವಹಿಸ್ತಾರೆ ಅಂತಂದರೆ ಅಂಥ ಅಧಿಕಾರಿಗಳು ಸಿಗೋದು ಭಾಳ ವಿರಳ ಅನ್ನುವಂಥ ಮಾತನ್ನು ತಾವು ಹೇಳಿದ್ರಿ. ಧನ್ಯವಾದಗಳು ಅನ್ನೋರೆ. ಈಗ ಮುಂದಿನದಾಗಿ ಮುಖ್ಯ ಅತಿಥಿಗಳ ಭಾಷಣ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಡಾಕ್ಟರ್ ಕುಮಾರಸ್ವಾಮಿ ಕಲ್ಯಾಣಮಠ ಅಣ್ಣನವರು, BJP ಮಂಡಳ ತಾಲೂಕು ಅಧ್ಯಕ್ಷರಣ್ಣನವರು ತಮ್ಮ ಅತಿಥಿ ಭಾಷಣವನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಓಂ ಶಾಂತಿ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಮುಂಡ್ರಿಗಿ ಇವರು ಆಯೋಜಿಸಿರ್ತಕ್ಕಂಥ ನಿವೃತ್ತಿ ಅಭಿನಂದನಾ ಸಮಾರಂಭದ ಕೇಂದ್ರ ಬಿಂದುವಾಗಿರ್ತಕ್ಕಂತಹ ಶ್ರೀ SP ರಾಮೇನಹಳ್ಳಿ ಸರ್ ಅವರವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಶ್ರೀ ರಾಜ ಯೋಗಿನಿ BK ಜಯಲಕ್ಷ್ಮಿ ಅಕ್ಕನವರೇ, ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂತಹ ಡಾಕ್ಟರ್ ಪ್ರಾಣೇಶ್ ಹಾದಿಮನಿ ಅವರವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಆತ್ಮೀಯರು, ಪುರಸಭೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಾಗೇಶ್ ಹುಬ್ಬಳ್ಳಿ ಅಣ್ಣನವರೇ, ಇನ್ನೋರ್ವ ಹಿರಿಯರಾಗಿರ್ತಕ್ಕಂಥ ST ಬೆಳಕನಾಳ್ ಸರ್ ಅವರವರೇ, ಇನ್ನೋರ್ವ ಗಣ್ಯ ವ್ಯಾಪಾರಸ್ಥರಾಗಿರ್ತಕ್ಕಂಥ MA ಬೆಟಗೇರಿ ಅವರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಓಂ ಶಾಂತಿಯ ಭಕ್ತಾದಿಗಳೇ, ಇವತ್ತು ಈ ಒಂದು ಕಾರ್ಯಕ್ರಮ ಭಾಳ ಅರ್ಥಗರ್ಭಿತವಾಗಿದೆ. ಯಾಕಪ್ಪ ಅಂತಂದ್ರೆ ನಮ್ಮ ಅಕ್ಕನವರು ಏನಾರ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾರಪ್ಪ ಅಂತಂದ್ರೆ ಅದು ಸಮಾಜಮುಖಿ ಸೇವೆ ಮಾಡಿರ್ತಕ್ಕಂಥವ್ರಿಗೆ ಅವರು ಬೆಲೆ ಕೊಡ್ತಕ್ಕಂಥ ಕೆಲಸ ಇಲ್ಲಿ ಓಂ ಶಾಂತಿ ಒಳಗೆ ಆಗ್ತೈತಿ.
ಯಾಕಪ್ಪ ಅಂತಂದ್ರೆ ಇಲ್ಲಿ ಸ್ವಾರ್ಥದ ಜೀವನದ ಜೊತೆಗೆ ಸೆಣಸಾಡುವಂತಹ ವ್ಯಕ್ತಿಗಳಿಗೆ ಇಲ್ಲಿ ಬೆಲೆ ಇಲ್ಲ. ಯಾರು ತಮ್ಮ ಜೀವನದೊಳಗ ಪರೋಪಕಾರಿಯಾಗಿರ್ತಾರ ಅಂತ ವ್ಯಕ್ತಿಗಳಿಗೆ ಮಾತ್ರ ಇಂಥ ಸನ್ಮಾನಗಳು ಸಿಗ್ತಾವ, ತಪ್ಪಾಗಲಾರದು. ಯಾಕಪ್ಪ ಅಂತಂದ್ರ ಈ ಜಗತ್ತಿನೊಳಗ ಈ ದೇಶ ನಿಂತಿರೋದ ಇವತ್ತು ರೈತನ ಮೇಲೆ. ಈ ದೇಶದ ಬೆನ್ನೆಲುಬು ಯಾರಪ್ಪ ಅಂತಂದ್ರ ರೈತ. ಈ ರೈತರ ಜೊತೆಗೆ ಇವತ್ತು ಅವರು 60 ವರ್ಷ, ಅವರು ಅಂದ್ರೆ 35 ವರ್ಷ ಸೇವೆಯನ್ನು ಸಲ್ಲಿಸಿದ್ರೆ ಅದು ಸುಮ್ಮನೆ ಅಲ್ಲ. ಯಾಕಪ್ಪ ಅಂತಂದ್ರೆ ಈ ದೇಶದೊಳಗ ಅತಿ ಕಷ್ಟದಲ್ಲಿ ಇರ್ತಕ್ಕಂತಹ ಒಂದು ಜನಾಂಗ ಒಂದು ಏನಾರ ಇದ್ರೆ ಅದು ರೈತಾಪಿ ಕುಟುಂಬದವರು ಇವತ್ತು ಕಷ್ಟದೊಳಗದಾರ. ಇವತ್ತು ಅಂತಹ ರೈತರಿಗೆ ಇವತ್ತು ಒಳ್ಳೇದು ಮಾಡಿರ್ತಕ್ಕಂತಹ ವ್ಯಕ್ತಿತ್ವ ಯಾರಿಗಾರ ಇದ್ರೆ ಅದು ರಾಮೇನಹಳ್ಳಿ ಸರ್ಗೆ ಐತಿ. ಯಾಕಪ್ಪ ಅಂತಂದ್ರ ರೈತರಿಗೆ ತಮ್ಮ ಏನಪ್ಪಾ ಅಂತಂದ್ರ ತೊಂದರೆ ಒಳಗೆ ಬಂದಿರ್ತಾರ, ಅವ್ರಿಗೆ ತಾವು ಹೇಳಿದ ಕೆಲಸ ಆಗ್ಲಿಲ್ಲ ಅಂದ್ರೆ ಆಫೀಸರ್ ಕೂಡ ಜಗಳ ಮಾಡ್ತಾರೆ. ನಾವು ದಿನ ಬೆಳಗಾದ್ರೆ ನೋಡಿರ್ತೀವಿ. ಅವ್ರು ಎಷ್ಟು ಸಮಾಧಾನವಾಗಿ ನಮ್ಮ ಪ್ರಾಣೇಶ್ ಸರ್ ಹೇಳ್ದಂಗೆ ಅನುಭವ ಬಹಳ ಇಂಪಾರ್ಟೆಂಟ್ ಆಕೈತಿ. ಅವ್ರು ಎಷ್ಟು ಸಮಾಧಾನವಾಗಿ ಅವ್ರಿಗೆ ತಿಳಿಸಿ ಹೇಳಿ ಅವರಿಗೆ ಸವಲತ್ತುಗಳನ್ನು ಒದಗಿಸಿಕೊಟ್ಟಾರಂದ್ರ ಪ್ರತಿಯೊಂದು ಹಳ್ಳಿ ಒಳಗೂ ಇವತ್ತು ರಾಮೇನಹಳ್ಳಿ ಸರ್ ಹೆಸರು ಐತೆ ಅಂದ್ರ ಅವ್ರು ಮಾಡಿರ್ತಕ್ಕಂಥ ಸೇವೆ ಇವತ್ತು ಅದ್ರ ಪ್ರತಿಯೊಬ್ಬ ರೈತನಿಗೂ ಮುಟ್ಟೈತೆ ಅಂತ ಅರ್ಥ. ಇವತ್ತು 108 ಸ್ಕೀಮ್ಗಳು ಬರ್ತಾವ, ಆದ್ರೆ ಅವನ ರೈತರಿಗೆ ಸರಿಯಾಗಿ ತಿಳಿಸಿ ಅವ್ರು ಮುಗಿಸ್ತಕ್ಕಂಥ ಕೆಲಸ ಇವತ್ತು ಏನಾದ್ರೂ ಮುಂಡ್ರಿಗಿ ತಾಲೂಕಿನೊಳಗೆ ಆಗೈತೆ ಅಂದ್ರ ಅದು ನಮ್ಮ ರಾಮೇನಹಳ್ಳಿ ಸರ್ಲಿಂದ್ರ. ಅವರ ಜೀವನ ಕೂಡ ಅಷ್ಟು ಸುಲಭವಾಗಿ ಈ 35 ವರ್ಷದೊಳಗೆಲ್ಲ ಆ ಆಫೀಸರ್ ಅಂದ್ರೆ ಅವ್ರ ಜೀವನ ಸುಲಭ ಆಗಿರಂಗಿಲ್ಲ. ನಮ್ಮ ಪ್ರಣಯ್ ಸರ್ ಹೇಳಿದ್ರು ಏನಪ್ಪಾ ಅಂತಂದ್ರ ಒತ್ತಡಗಳು ಬಹಳ ಇರ್ತಾವ. ಇತ್ತಾಗ ರೈತರ ಒತ್ತಡಗಳು ಇರ್ತಾವ, ಇತ್ತಾಗ ರಾಜಕೀಯ ಒತ್ತಡಗಳು ಇರ್ತಾವ. ಇವತ್ತು ಫಲಾನುಭವಿಗಳು ನೋಡ್ರಿ 100 ಮಂದಿ ಇವತ್ತು ಅರ್ಜಿ ಹಾಕಿದ್ರ 10 ಮಂದಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಇರ್ತೈತಿ. ಯಾವ್ದೋ ಒಂದು ಕೃಷಿ ಪಂಪ್ ಸೆಟ್ ಇದಾಗಿರ್ಬೋದು, ಎಣ್ಣೆ ಟ್ಯಾಂಕ್ ಆಗಿರ್ಬೋದು, ಯಾವುದೋ ಒಂದು ಹೊಳಗಟ್ಟೆ ಆಗಿರ್ಬೋದು, ಏನೋ ಒಂದಂದ್ರೆ ಒಂದು 10 ಬಂದಿರ್ತಾವೆ. ಬಟ್ ಇವತ್ತು 100 ಮಂದಿ ಅರ್ಜಿ ಹಾಕಿದಾಗ ಎಲ್ಲರೂ ಪ್ರೆಷರ್ ಹಾಕ್ಸಿರ್ತಾರೆ. ಇವತ್ತು ನಮ್ಮ ಹಿಡಿದ ನಾವು ಇವತ್ತು ರಾಜಕಾರಣಿಗಳಾದ್ರೂ ನಮ್ಮ ಬ್ರಹ್ಮಾಸ್ತ್ರ ಯಾರ ಮೇಲೆ ಇರ್ತೈತೆ ಅಂದ್ರೆ ರಾಜಕಾರಣಿಗಳ ಬ್ರಹ್ಮಾಸ್ತ್ರ ಆಫೀಸರ್ ಮೇಲೆ ಇರ್ತೈತೆ. ಯಾಕಂದ್ರೆ ನಾವು ಇವತ್ತು ನಮ್ಮ ಕಾರ್ಯಕರ್ತರನ್ನ ನಾವು ನೋಡ್ಬೇಕಾಗಿರುತ್ತೆ. ಆದ್ರೆ ಎಲ್ಲರನ್ನೂ ಸಂಭಾಳಿಸಿ ಅವರು ಎಲ್ಲರಿಗೂ ತಿಳಿ ಹೇಳಿ ಇವತ್ತು ಸೇವೆಯನ್ನು ಸಲ್ಲಿಸಿ ಇವತ್ತು ನಿವೃತ್ತಿ ಜೀವನದ ಕಡೆಗೆ ಅವರು ಕಾಲಿಡ್ತಾ ಇದ್ದಾರಪ್ಪ ಅಂತಂದ್ರೆ ಅದು ಒಂದು ಸಂತೋಷದ ಜೊತೆಗೆ ಅದು ದುಃಖಕರವಾದ ಒಂದು ವಿಚಾರನೂ ಕೂಡ ಹೌದು. ಯಾಕಪ್ಪ ಅಂತಂದ್ರ ಇವತ್ತು ಅಂತ ಒಬ್ಬ ವ್ಯಕ್ತಿಗಳು ನಿವೃತ್ತಿ ಹೊಂತಾರಂದ್ರ ಇವತ್ತು ಅದು ರೈತರ ಒಂದು ವರ್ಗಕ್ಕೆ ಅದೊಂದು ಹಾನಿನ. ಅದಕ್ಕೆ ಅವರ ನಿವೃತ್ತಿ ಜೊತೆಗೆ ಅವ್ರ ಶಿಷ್ಯರನ್ನು ಕೂಡ ಅಂತ ಒಂದು ತರಬೇತಿ ಕೊಟ್ಟು ಅವ್ರು ಇದು ಬಿಟ್ಟಾರಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ಇವತ್ತು ನಮ್ಮ ಪ್ರಾಣೇಶ್ ಸರ್ ಹೇಳಿದ್ರು ಅವ್ರ ಅನುಭವವನ್ನ ಪಡೆದು ನಾವು ಮುನ್ನಡೆತೀವಿ. ನಮ್ದು ಇನ್ನೂ ಬಿಸಿ ರಕ್ತ, ನಮ್ಗೆ ಅದು ಅನುಭವವನ್ನ ಇವತ್ತು ಅವರು ರಾಮೇನಹಳ್ಳಿ ಸರ್ ಕಲಿಸ್ಯಾರ ಅಂತ ಹೇಳಿದ್ರಲ್ಲ, ಅದೇನು ತಪ್ಪು ಮಾತಲ್ಲ. ಯಾಕಂದ್ರ ಅವ್ರ ಅನುಭವ ಬಹಳ. ಅದಕ್ಕೆ ಇಂಥ ಒಬ್ಬ ರಾಮೇನಹಳ್ಳಿ ಸರ್ ನಮ್ಮ ತಾಲೂಕಿನೊಳಗ ಸೇವೆ ಸಲ್ಲಿಸಿ ನಮ್ಮವರೇ ಆಗಿರೋದ್ರಿಂದ ಅವ್ರಿಗೆ ಇವತ್ತು ಇಲ್ಲಿ ಸನ್ಮಾನ ಇಟ್ಕೊಂಡಿರ್ತಕ್ಕಂಥದ್ದು ಇವತ್ತು ಬಹಳ ಒಂದು ಖುಷಿಯ ವಿಚಾರ. ಅದೇ ತರನಾಗಿ ನಮ್ಮ ಏನಪ್ಪಾ ಅಂದ್ರೆ ಇದು ನಮ್ಮ ಇವರು ಪ್ರಕಾಶ್ ಸರ್ ಅವರು ಒಂದು ವಿಚಾರ ಹೇಳಿದ್ರು, ಇದನ್ನ ಬ್ರಹ್ಮಕುಮಾರಿ ರಸ್ತೆ ಮಾಡ್ರಿ ಅಂತಂದು. ನಾವು ಅದೇ ತರನಾಗಿ ಅದನ್ನ ಅಕ್ಟೋಬರ್ 7 ಅದನ್ನ ಬೋರ್ಡ್ ಅನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಅದಕ್ಕೆ ಬ್ರಹ್ಮಕುಮಾರಿ ರಸ್ತೆ ಅಂತಂದು ಸಿಮೆಂಟ್ ಇದ್ರೊಳಗೆ ಮಾಡಿಸ್ರಿ ಅಂದ್ರೆ ಅದು ತಡೆಯಂಗಿಲ್ಲ, ಯಾರಾದ್ರೂ ಹೊಡಿತಾರೆ ಅಂತ ಹೇಳಿದ್ವಿ. ಅದನ್ನ ಮಾಡಿಸಿದ್ರು ಕೂಡ ನಾವು ಮಾಡಿಸ್ತೀವಿ. ತಾವೆಲ್ಲರೂ ಕೂಡ ಇಲ್ಲಿ ಅಂಬಾಭವನ ನಗರದಾಗ ಇರ್ತಕ್ಕಂಥ ನಿವಾಸಿಗಳು ಏನ್ ಮಾಡ್ಬೇಕಪ್ಪ ಅಂತಂದ್ರ ಈ ರಸ್ತೆ ಒಳಗೆ ಯಾರ ಮನೆ ಅದಾವು, ಯಾವುದೇ ಪೋಸ್ಟ್ಮನ್ ಬರ್ಲಿ ಯಾರೇ ಬರ್ಲಿ, ನೀವ್ ಏನ್ ಹೇಳ್ಬೇಕಪ್ಪ ಅಂತಂದ್ರ ಬ್ರಹ್ಮಕುಮಾರಿ ರಸ್ತೆ ಅಂದ್ರೆ ಓಂ ಶಾಂತಿ ರೋಡ್ ಅಂತಂದು ನೀವು ಹೇಳಿದ್ರ ಅದು ಫಿಕ್ಸ್ ಆಗಿ ಉಳಿದೈತಿ. ನಾವು ಕೂಡ ಅದನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಅದು ಅಕಸ್ಮಾತ್ ನಿಮಗೆ ಬೋರ್ಡ್ ಚೇಂಜ್ ಮಾಡ್ಬೇಕನ್ನೋದು ಏನಾರ ಇದ್ರ ನೀವು 2 ದಿನದೊಳಗೆ ವಿಷಯ ನಮ್ಗೆ ತಿಳಿಸಿದ್ರ ಈಗ ಅಲ್ಲಿ ನಾವು ಅಂಬಾಭವಾನಿ ಗುಡಿ ಲೈನ್ಗೆ ಒಂದು ಕಮಾನ್ ಮಾಡಿಸ್ತಾ ಇದ್ದೀವಿ. ಅಂಬಾಭವಾನಿ ಗುಡಿ ಲೈನ್ಗೆ ಒಂದು ಅನ್ನದಾನೇಶ್ವರ ಮಠಕ್ಕೆ ಹೋಗುವ ದಾರಿ ಮತ್ತು ಅಂಬಾಭವಾನಿ ದೇವಸ್ಥಾನ ಅಂತ ಒಂದು ಕಮಾನ್ ಮಾಡ್ಸಕತ್ತೀವಿ. ಅದ್ರೊಳಗೆ ಇನ್ನೂ ನಮ್ಗೆ ಒಂದಿಷ್ಟು ದುಡ್ಡು ಉಳಿಯಾಕತ್ತೈತಿ. ಆ 5 ಲಕ್ಷ ರೂಪಾಯಿ ಹಾಕಿವಿ. ಅದು ಎಸ್ಟಿಮೇಟ್ ಒಳಗೆ ಇನ್ನೊಂದು 50,000 ಉಳಿತೈತಿ.
ನೀವು ಅಕಸ್ಮಾತ್ ಬೋರ್ಡ್ ಚೇಂಜ್ ಮಾಡ್ಬೇಕನ್ನೋದು ಏನಾದ್ರು ಹೇಳಿದ್ರೆ ಅದು ಸ್ಟೀಲ್ ಪ್ಲೇಟ್ನೊಳಗೆ ನಿಮ್ಗೆ ಅಲ್ಲಿ ಕುದಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೀವಿ ಅಂತ ಹೇಳಿ ನಮ್ಗೆ ತಮ್ಮೆಲ್ಲರ ಹಾರೈಕೆ ಇರಲಿ, ನಾವೆಲ್ಲರೂ ಕೂಡ ನಿಮ್ಮ ಜೊತೆಗೆ ಇರ್ತೀವಿ ಅಂತ ನಾನು ಎರಡು ಮಾತುಗಳು ಮುಗಿಸ್ತೇನೆ. ಅತಿಥಿಗಳಾಗಿ ಆಗಮಿಸಿ ಅಭಿನಂದನೆಯನ್ನು ಸ್ವೀಕಾರ ಮಾಡ್ತಿರ್ತಕ್ಕಂಥ ಎಸ್ ಪಿ ರಾಮೇನಹಳ್ಳಿ ಅಣ್ಣನವರ ಸೇವೆಯನ್ನು, ಕೃಷಿ ಸೇವೆಯನ್ನು ಮತ್ತು ಅದರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸ್ತಾರೆ ಅನ್ನೋದನ್ನು ನಮಗೆ ಪರಿಚಯ ಮಾಡಿಕೊಡೋದ್ರ ಮೂಲಕ ಈಶ್ವರಿಯ ರಸ್ತೆ ಪೋಸ್ಟ್ಮನ್ಗೆಲ್ಲ ಅದೇ ಥರ ಹೇಳಿರಿ ಅಂತೇಳಿ ನಮ್ಮ ಏರಿಯಾದವರಿಗೆಲ್ಲ ಕಿವಿ ಮಾತು ಹೇಳಿದ್ರು. ನಾವೆಲ್ಲರೂ ಆಲ್ಮೋಸ್ಟ್ ಹಾಗೆ ಹೇಳ್ತೀವಿ, ಒಂದೊಂದು ಓಂ ಶಾಂತಿ ಆ ಥರ ಅಂತ ಹೇಳ್ತೀವಿ. ಆದರೆ ಇನ್ನೂ ಯಾರಿಗೆ ಗೊತ್ತಿಲ್ಲಲ್ಲ ಅವ್ರಿಗೆ ಹೇಳಿದ್ವಿ. ಆಮೇಲೆ ಅದಕ್ಕೂ ಸಹಿತ ನಾವು ಸಿದ್ಧ ಆಗಿದ್ದೀವಿ ಅಂತ ಹೇಳಿ ತಾವು ಸೇವೆಯನ್ನು ಮಾಡಿಕೊಂಡಿರೋದು ನಮ್ಮ ಖುಷಿಯ ಒಂದು ವಿಚಾರ ಅಂತ ಹೇಳಿ ಹೇಳ್ತಾ ಅಣ್ಣನವರಿಗೆ ಧನ್ಯವಾದಗಳು. ಮುಂದಿನದಾಗಿ ಮತ್ತೋರ್ವ ಅತಿಥಿಯಾಗಿ ಆಗಮಿಸಿದಂಥ ಶ್ರೀ ನಾಗೇಶ್ ಹುಬ್ಬಳ್ಳಿ ಅಣ್ಣನವರು, ಮಾಜಿ ಉಪಾಧ್ಯಕ್ಷರು, ಪುರಸಭೆ ಮುಂಡರಗಿ ಅಣ್ಣನವರು ತಮ್ಮ ಅತಿಥಿ ಆಶಯಗಳನ್ನು ತಿಳಿಸಬೇಕಾಗಿ ತಮ್ಮಲ್ಲಿ ವಿಶ್ವರೂಪಾಯ ವಿದ್ಮಹಿ ರುದ್ರರೂಪಾಯ ಧೀಮಹಿ ತನ್ನೋ ಈಶ್ವರ ಪ್ರಚೋದಯಾತ್. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಗುರುಗಳಿಗೆ ನಮಿಸಿ ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಮಂಗಳೂರು ಶ್ರೀ ಎಸ್ ಪಿ ರಾಮನಹಳ್ಳಿ ಕೃಷಿ ಅಧಿಕಾರಿಗಳ ಸನ್ಮಾನ, ನಿವೃತ್ತಿ ಅಭಿನಂದನಾ ಸನ್ಮಾನ ಸಮಾರಂಭದ ಈ ಶುಭ ಸಂಜೆಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀ ರಾಜಯೋಗಿನಿ ಬಿ ಕೆ ಜಯಲಕ್ಷ್ಮಿ ಅಕ್ಕನವರಿಗೆ ಶುಭ ಸಂಜೆಯ ನಮಸ್ಕಾರವನ್ನು ತಿಳಿಸುತ್ತಾ, ಹಾಗೂ ಈ ಕಾರ್ಯಕ್ರಮದ ಉದ್ಘಾಟನೆಯಾದಂಥ ಕೃಷಿ ಸಹಾಯಕ ನಿರ್ದೇಶಕರು ಡಾಕ್ಟರ್ ಪ್ರಾಣೇಶ್ ಹಾದಿಮನಿಯವರೇ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಕುಮಾರಸ್ವಾಮಿ ಹಿರೇಮಠರವರೇ, ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳಾದಂಥ ಎಸ್ ಟಿ ಕವಿನಾಥನವರೇ, ಮುನ್ಕಪ್ಪಣ್ಣ ಬೆಟ್ಟಿಗೇರಿಯವರೇ, ಹಾಗೂ ಈ ಕಾರ್ಯಕ್ರಮದ ಕೇಂದ್ರದಲ್ಲಿ ನಮ್ಮ ಬೀಗರಂತೇಳಿ ಸಹಜವಾಗಿ ಇಲ್ಲಿ ಎಸ್ ಬಿ ರಾಮೇನಹಳ್ಳಿಯವರೇ ಹಾಗೂ ಅವರ ಕುಟುಂಬ ವರ್ಗದವರೇ, ಯಾವತ್ತೂ ಮುಂಡರಗಿ ನಗರ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಎಲ್ಲ ಭಕ್ತರೊಂದಿಗೆ ಹಾಗೂ ಸಹೋದರಿಗೂ ಈ ಶುಭ ಸಂಜೆಯ ನಮಸ್ಕಾರವನ್ನು ತಿಳಿಸುತ್ತಾ, ಈಗಾಗಲೇ ನಿವೃತ್ತಿ ಆಗಿ ಎಷ್ಟು ತಾರೀಕು 16 ದಿನದಿಂದ ಪ್ರತಿನಿತ್ಯ ಒಂದಿಲ್ಲ ಒಂದು ಕಡೆ ಎಸ್ ಪಿ ರಾಮೇನಹಳ್ಳಿಯವರಿಗೆ ಗೌರವ ಸನ್ಮಾನ ನಡೀತಾನೆ ಇದೆ. ಇಲ್ಲಿ ನಮ್ಮ ಮಧ್ಯನೂ ಕೂಡ ಬಹಳಷ್ಟು ಜನ ನಿವೃತ್ತಿ ಆದವರು ಇದ್ದಾರೆ. ಅವ್ರಿಗೆ ಯಾರಿಗೂ ಸಿಕ್ಕಿಲ್ಲ, ಆ ಸನ್ಮಾನ ಅವ್ರಿಗೆ ಸಿಗ್ತಾರೆ. ಯಾಕಂದರೆ ಬಹಳಷ್ಟು ಜನ ಉದ್ಯೋಗವನ್ನಾಗಿ ಮಾಡ್ಕೊಂಡಿದ್ದಾರೆ. ಬಹಳ ಜನ ಅವರ ಉದ್ಯೋಗವನ್ನು ನನ್ನ ಮನೆ ಕೆಲಸ ಅಂತ ಸ್ವಾಭಿಮಾನದಿಂದ ಕಳೆದ 38 ವರ್ಷದಿಂದ ರೈತರ ಜೊತೆ ಸಂಪರ್ಕ ಇಟ್ಕೊಂಡು ಈ ದೇಶದಲ್ಲಿ ಇಬ್ಬರಿಗೆ ಮಾತ್ರ ಬಹಳಷ್ಟು ಗೌರವವಿದೆ. ಈ ದೇಶ ಕಾಯುವಂಥ ಹೆಮ್ಮೆಯ ಸೈನಿಕರಿಗೆ, ಅನ್ನ ನೀಡುವಂಥ ರೈತರಿಗೆ, ಅನ್ನ ನೀಡುವಂಥ ರೈತರ ಸೇವೆ ಮಾಡುವಂಥ ಅವಕಾಶ ಅವ್ರಿಗೆ ಸಿಕ್ಕಿದಲ್ಲ, ಅವರ ಹೆತ್ತ ತಾಯಿಗೆ, ಅವರ ತಂದೆಗೆ ಅವ್ರು ಮಾಡಿದಂಥ ಪುಣ್ಯದ ಫಲ ಉದ್ಯೋಗ. ಈಗ ಪ್ರಾಣೇಶ್ ಸರ್ ಹೇಳಿದ್ರಲ್ಲ, ರೈತರ ಸೇವೆ ಮಾಡಬೇಕಂದ್ರೆ ನಾವು ಪುಣ್ಯ ಮಾಡಿರ್ಬೇಕಂತ. ಅದು ನಿಜವಾಗ್ಲೂ ಸತ್ಯವಾದಂಥ ಮಾತು. ಅಂಥ ಸೇವೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಬಹಳಷ್ಟು ಸಂದಿಗ್ಧ
ಪರಿಸ್ಥಿತಿಯನ್ನು ಎದುರಿಸಿದ್ದಾರೆ, ಅದನ್ನು ವಿರೋಧಿಸಿದ್ದಾರೆ, ಅದನ್ನು ತಡ್ಕೊಂಡಿದ್ದಾರೆ. ತಡ್ಕೊಂಡು ಆರೋಗ್ಯದಲ್ಲಿ ಒಂದಿಷ್ಟು ಏರುಪೇರು ಆಗಿದೆ. ಅದು ಸರ್ವೇ ಸಾಮಾನ್ಯ. ಯಾಕೆಂದರೆ ನಾವು ಜನರನ್ನ ಸಂತೃಪ್ತಿ ಮಾಡಲಿಕ್ಕೆ ಆ ಭಗವಂತ ಕಡೆಯಿಂದನೇ ಆಗಿಲ್ಲ, ರಾಮನಹಳ್ಳಿ ಸರ್ ಕಡೆಯಿಂದ ಏನಾಗ್ತದೆ. 500 ತಾಡ್ಪತ್ರೆ ಬಂದಿರ್ತವು, ಮಳೆ ಹತ್ಕೊಂಡಿರ್ತೈತಿ, 1000 ಜನ ರೈತರು ಕ್ಯೂ ಹಚ್ಚಿರ್ತಾರೆ. ಅವ್ರಿಗೆ ಹೇಗೆ ಪರಿಹಾರ ಮಾಡ್ತೀರಿ ನೀವು? 500 ತಾಡ್ಪತ್ರಿ, 1000 ಮಂದಿ ಕ್ಯೂನಲ್ಲಿದ್ದಾರೆ. ಮೇಲೆ ಬೇರೆ ನಮ್ಮಂಥವ್ರು ಕಾಟ, ನಮಗೊಂದು ಹಳೆ ಚೀಲ ಕೊಡ್ಸ್ಬೋದು, ಅದು ಬ್ಲ್ಯಾಕ್ ಮೇಲ್ ಕೊಡ್ಬೋದು. ಅವ್ರ ಮನೆಯಿಂದ 2 ರಿಂದ 3 ಸರಿ ಅವರು ಸ್ವಂತಕ್ಕೆ ಏನು ಉಪಯೋಗ ಮಾಡ್ತಿದ್ರು ಆ ಹಳೆ ಚೀಲ ನಾನು ತೊಗೊಂಬಂದು ನಮ್ಮ ಮಳೆಯವ್ರು ಬಾಲ್ಯ ಔಷಧ ಕೊಟ್ಟಿದ್ದಂಥ ಉದಾಹರಣೆ ನಾನೇ ಇದ್ದೀನಿ. ಯಾಕಂದ್ರೆ ಬಿಳಿಯವರು ನಿರ್ಲಿಕ್ಕಾಗಲ್ಲ, ಏನು ದೊಡ್ಡ ಅಧಿಕಾರಿ ಇದು ಒಂದು ಹಳೆ ಚೀಲ ಕೊಡೋಕ್ಕಾಗಲ್ಲ ಅಂತ ಅಣ್ಣರ ನಮ್ಮ ಜಗ್ ಕಾಡ್ರಿ. 500 ಮಂದಿ 500 ಹಳೆ ಚೀಲನ 1000 ಮಂದಿ ಹೇಗೆ ಸಮಾಧಾನ ಮಾಡ್ತೀರಿ? ಬಹಳ ಸಂದಿಗ್ಧ ಪರಿಸ್ಥಿತಿ, ಕಷ್ಟದ ಕೆಲಸ. ಯಾರಿಗೆ ನೀಡಿರ್ತೈತಿ ಹೋದ ಸಾರಿ ಬಂದಾಗ ನೀವು ತೊಗೊಂಡಿರ್ತೀರಿ, ನಿಮ್ಮನ್ನು ಬಿಟ್ಟು ಅವ್ರಿಗೆ ಕೊಡೋದು, ನಿಮ್ಮನ್ನು ಸಮಾಧಾನ ಮಾಡೋದು. ಹಾಗೆ ಸಮಾಧಾನ ಮಾಡುವಂಥ ಗುಣ ಯಾರಲ್ಲಿ ಐತೆ ಅಂದ್ರೆ ಎಸ್.ಬಿ. ರಾಮಣ್ಣನವರ. ಅದಕ್ಕೋಸ್ಕರ ಅವ್ರು ಜನನಾಗಿ ಹೇಗಾದ್ರೆ ಅಂದ್ರೆ ಇದುವರೆಗೂ ದಿನ ಪ್ರತಿನಿತ್ಯ ಸನ್ಮಾನ. ಮೊನ್ನೆ ಕೋಟೆ ಭಜನಾ ಮಂಡಳಿಯವರು ಮಾಡಿದ್ರು, ಅಮಾವಾಸ್ಯೆ ದಿವಸ ಆಂಜನೇಯ ಸ್ವಾಮಿ ದೇವಸ್ಥಾನ ಕಮಿಟಿ ಅವ್ರು ಮಾಡಿದ್ರು. ದಿವಸ ವಾಟ್ಸಪ್ ಮೇಲೆ ನೋಡ್ತಿರ್ತೀವಿ. ಮತ್ತು ಇವರೆಲ್ಲ ಬೀಗರಾಗಬೇಕು, ಇವರು ಕುಟುಂಬದವರೆಲ್ಲ ಸೇರಿ ಅವರು ಕೂಡ ಮನೆ ಕರೆದು, ಈಗ ಮನೆ ಕರೆದು ಮಾಡೋಂಥವ್ರ ಸಂಖ್ಯೆನೇ ಜಾಸ್ತಿ ಇದೆ. ನನಗನ್ನಿಸ್ತದೆ ಈ ಸರಿ ಡಂಬಳಗುಳಿ 8 ಗ್ರಾಮ ಪಂಚಾಯತಿ ಬರ್ತವೆ. 8 ಅಂದ್ರೆ ಒಂದು ಗ್ರಾಮ ಪಂಚಾಯಿತಿಗೆ 5 ರಿಂದ 6 ಹಳ್ಳಿಗಳು ಬರ್ತವೆ ಒಂದು ಪಂಚಾಯತಿ. 8 5 40 ಹಳ್ಳಿ ಅದು. ಅದಕ್ಕೆ ಈ ಸರಿ ಅವ್ರೇನಾದ್ರು ಇಲೆಕ್ಷನ್ ಹೇಳ್ತಾರಂದ್ರೆ ಜಡ್ಬಿ ನಿಲ್ಲಿಸ್ಕೊಡೋಣ ಅಂತ. ಏನಂದ್ರೆ ಅವ್ರು ಸುಮ್ಮನೆ ಕೈ ಮುಖಾಂತರ ಅಡ್ಡಾಡಿದ್ರೆ ಸಾಕು, ಯಾವುದೇ ದುಡ್ಡು ಕೊಡುವಂತ ಅವಶ್ಯಕತೆ ಇಲ್ಲ. ಖಂಡಿತ ನನಗೆ ಆತ್ಮವಿಶ್ವಾಸ ಇದೆ, ಅವ್ರು ಆರಿಸಿ ಬರ್ತಾರಂತ. ಬೇಡ, ಈ ರಾಜಕಾರಣ ಬಹಳಷ್ಟು ಕಲುಷಿತವಾಗೈತಿ. ರಾಜಕಾರಣಕ್ಕೆ ಅವ್ರು ಕಳಿಸೋದಿಲ್ಲ, ಕರ್ಕೊಂಡು ಬರೋದಿಲ್ಲ. ಯಾಕಂದ್ರೆ ಅವರು ಯಾವತ್ತೂ ಹಿಂಗೆ ಮಾಡಿದವರಲ್ಲ. ಹಿಂಗೆ ಮಾಡಿದವರು ಇದ್ರೆ ಅದಕ್ಕೆ ಯೋಗ್ಯ. ಯಾಕಂದ್ರೆ ನಾನು ಹಾಗೆ ತಮಾಷೆಗೋಸ್ಕರ ಮಾತನ್ನು ಹೇಳಿದೆ. ಅವ್ರ ಬಗ್ಗೆ ಹೇಳ್ತಾ ಹೋದರೆ ಸಮಯ ಒಂದು ಅವ್ರು ಪಾಲನೆ ಮಾಡಿಲ್ಲ. ಅವರಿಂದ ಕಾರ್ಯಕ್ರಮ ಲೇಟಾಗಿ ಪ್ರಾರಂಭ, 6:30 ಕಾರ್ಯಕ್ರಮ. ನಾನು ಹುಬ್ಬಳ್ಳಿಯಿಂದ ಕಾರ್ಯಕ್ರಮಕ್ಕೆ ಬೇಗ ಬಂದೀನಿ, ಅವ್ರ ಮನೆಯಿಂದನೇ ಬರಲಿಲ್ಲ. ಅವ್ರ ಸಲುವಾಗಿ ನಾವು 1 ಗಂಟೆ ಕಾದಿದ್ದೀವಿ. ರಿಟೈರ್ಡ್ ಆದ್ಮೇಲೆ ಅವರು ಫಾಲೋಅಪ್ ಮಾಡ್ತಾರೆ, ಸಮಯಕ್ಕೆ ಸರಿ ಬರ್ತಾರೆ ಅಂದ್ರೆ ಇನ್ನೂ ಕೂಡ ಆಗ್ತಾ ಇದೆ. ಯಾಕಂದ್ರೆ ಮತ್ತೆ ದಾರಿ ಒಳಗೆ ರೋಡ್ಗಳು ಭಾಳ ಅದಾವ. ಅಂದ್ರೆ ಯಾರು ಮಾತಾಡಿಸಿ ನಿಂತ್ಕೊಂಡ್ಬಿಟ್ರೆ ಅಲ್ಲಿ ಮಾತಾಡ್ಕೊಂಡು ನಿಂತ್ಬಿಡ್ತಾರೆ. ಅದಕ್ಕೆ ದಯವಿಟ್ಟು ಬೀಗರಲ್ಲಿ ಕಳ್ಕೊಳ್ಳಿ ವಿನಂತಿ, ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮಕ್ಕೆ ಹೋಗಬೇಕು. ಇಲ್ಲಿ ಈ ಸನ್ಮಾನ ಇದು ಒಂದು ಒಳ್ಳೆ ಸ್ಥಳ. ನಮ್ಮ ಮುಂಡ್ರಿಗಿ ನಗರದಲ್ಲೇ ಒಂದು ಒಳ್ಳೆ ಸ್ಥಳ. ಒಳ್ಳೆ ಸ್ಥಳ ಯಾಕಂದರೆ ನೀವು ಯಾರಾದರೂ ಕೈಲಾಸಕ್ಕೆ ಹೋಗಿದ್ದೀರಿ ಅಂತ ಕೈ ಎತ್ತಿದ್ರೆ ಬಹಳಷ್ಟು ಜನ ಎತ್ತೋದಿಲ್ಲ ಕೈ. ಕನಕದಾಸರಿಗೆ ಅವರು ಗುರುಗಳು ಹೇಳ್ತಾರಲ್ಲ, ಕೈಲಾಸಕ್ಕೆ ಯಾರು ಹೋಗ್ತೀರಿ ಅಂತ ಹೇಳಿದಾಗ ಕನಕದಾಸ ಬಹಳಷ್ಟು ಜನ ಹುಡುಗರು ಯಾರು ಕೈ ಎತ್ತೋದಿಲ್ಲ. ಕನಕದಾಸ ಎತ್ತಾನೆ, ಎತ್ತೇನೋ ಒಂದು ಮಾತು ಹೇಳ್ತಾನೆ, ನಾನು ಹೋದರೆ ಹೋಗಬಲ್ಲೆ ಅಂತ. ಯಾಕಂದರೆ ಅದರ ಅರ್ಥ ಬಹಳ ಮಾರ್ಮಿಕವಾಗಿದೆ. ನಾನು ಹೋದರೆ ಅಂದರೆ ನನ್ನಲ್ಲಿರ್ತಕ್ಕಂಥ ಅಹಂಕಾರ ನನ್ನಿಂದ, ನನ್ನ ಶರೀರದಿಂದ ದೂರ ಹೋದರೆ ನಾನು ಕೈಲಾಸಕ್ಕೆ ಹೋಗಬಲ್ಲೆ ಅಂತ. ಹಾಗೆ ಭೂ ಕೈಲಾಸ ಅಂದರೆ ಅದು ಮೌಂಟ್ ಅಬೋದಲ್ಲಿದೆ, ಭೂ ಕೈಲಾಸ ಅಂತ ಹೇಳುತ್ತೆ. ಆ ಭೂ ಕೈಲಾಸ ನೋಡೋದೇ ಒಂದು ಈ ಜನ್ಮದ ಪುಣ್ಯ. ಅದನ್ನೇ ವರ್ಣನೆ ಮಾಡಿ ಹೇಳಿಕ್ಕಾಗಲ್ಲ. ಅಲ್ಲಿ ಹೋಗಿ ಇದ್ಕೊಂಡು ಪರಮಾತ್ಮನ ಸನ್ನಿಧಿಯಲ್ಲಿ ಪರಮಾತ್ಮನ ಜೊತೆಗೆ ಲೀನ ಆಗೋದು ಅಂದರೆ ಅದು ಈ ಸಾರ್ಥಕ ಜೀವನದ ಒಂದು ಭಾಗ. ನನಗೆ 2008-9ರಲ್ಲಿ ನಾನು ಅಲ್ಲಿ ಹೋಗಿದ್ದೆ. ಒಂದು ದಿವಸ ರಾಜಸ್ಥಾನ ಪ್ರವಾಸ ಹಾಕ್ಕೊಂಡಿದ್ವಿ ನಮ್ಮ ಸ್ನೇಹಿತರೆಲ್ಲ ಸೇರಿ. ಅವಾಗ ಒಂದು ದಿವಸ ಅಲ್ಲಿ ನನಗೆ ವಸತಿ ಉಳಿಯುವಂಥ ಭಾಗ್ಯ ಸಿಕ್ಕಿತ್ತು. ಒಂದು ದಿನದಲ್ಲಿ ನನಗೆ ಎಷ್ಟು ಸಾಧ್ಯತೆ ಆಗ್ತೈತೆ ಅಷ್ಟೆಲ್ಲ ಅಡ್ಡಾಡಿ ನೋಡಿದ್ದೆ.
ಆ ಗುರೂಜಿಯವರ 2 ತಾಸು ಕಾರ್ಯಕ್ರಮ ಅಟೆಂಡ್ ಆಗಿದ್ದೆ. ನನ್ನನ್ನೇ ನಾನು ಮರೆತು ಹೋಗಿದ್ದೆ. ಅಲ್ಲಿ ವೀಕ್ಷಣೆ ಮಾಡ್ಕೊಂತ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಒಬ್ಬರು ಅಣ್ಣವರು ಇದ್ದರು ಚಿತ್ರದಲ್ಲಿ. ಕರ್ನಾಟಕದಿಂದ ಬಂದಂಥ ಭಕ್ತಾದಿಗಳಿಗೆ ಕಿವಿ ಮಾತನ್ನು ಹೇಳ್ತಾ ಇದ್ರು. ಅದು ಇನ್ನೂ ನಾನು ನೆನಪಿದೆ. ಅದನ್ನು ನಾವು ಪಾಲನೆ ಮಾಡಬೇಕು ಸರ್ವರು. ಊಟ ಮಾಡುವಾಗ ಊಟ ಅಲ್ಲ, ನಾವು ಪ್ರತಿ ದಿವಸ ಪ್ರಸಾದ ಸ್ವೀಕಾರ ಮಾಡುವಾಗ ಟಿವಿ ಮುಂದೆ ಫೋನ್ ಮಾಡಬಾರ್ದು. ಅವಾಗ ಇನ್ನೂ ಟಿವಿ ಇರಲಿಲ್ಲ, ಇದು ಮೊಬೈಲ್ ಇರಲಿಲ್ಲ. ಟಿವಿ ಮುಂದೆ ನೋಡ್ತಾ ಊಟ ಮಾಡಬಾರ್ದು, ಪ್ರಸಾದ ತಗೋಬಾರ್ದು, ಅದ್ರ ವಿಷಯ ಆಗ್ತದೆ ಅಂತ ಆ ಮಾತು ಹೇಳಿದ್ರೆ ಇವತ್ತಿಗೂ ನನಗೆ ನೆನಪಾಗ್ತದೆ. ಅದೇನಂದ್ರೆ ಅದು ಒಂದು ಜಾಗೃತ ಸ್ಥಳ, ಆ ದೇವರ ಸನ್ನಿಧಿ ಒಳಗೆ ಆ ಮಾತು ಹೇಳಿದ್ರು. ಸಾಧ್ಯ ಆದಷ್ಟು ಅದನ್ನು ನಾವು ಪಾಲನೆ ಮಾಡ್ತಾ ಇದ್ದೇವೆ. ಈಗ ನಾವೆಲ್ಲ ಟಿವಿ ಮುಂದೆ ಕುತ್ಕೊಂಡ್ರೆ ಊಟ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಮೊಬೈಲ್ ನೋಡ್ಕೊತಾನೆ ಊಟ ಮಾಡ್ತಾ ಇದ್ದೀವಿ. ಎಡಗೈಲಿ ಹಿಂಗೆ ಸರಿಸ್ತಿರ್ತೀವಿ, ಬಲಗೈಲಿ ಕೂತಿರ್ತಾ ಇರ್ತೀವಿ. ಅದು ಊಟ ಅಂದ್ರೆ ಪ್ರಸಾದ. ಆ ಪ್ರಸಾದನ ನಾವು ಭಗವಂತನನ್ನ ತುತ್ತಿಗೊಮ್ಮ ನೆನೀತಾ ತಿಂದರೆ ಅದು ನಮ್ಮ ದೇಹದಲ್ಲಿ ಹೋಗಿ ಆಹಾರ ಸಾತ್ವಿಕವಾಗಿ ಒಳಗೆ ಹೋಗ್ತದೆ. ಸಾತ್ವಿಕ ಆಹಾರ ಊಟ ಮಾಡಿದಂಥ ವ್ಯಕ್ತಿ ಎಷ್ಟೊಂದು ಸುಂದರವಾಗಿ ಆಧ್ಯಾತ್ಮಿಕವಾಗಿ ಚೈತನ್ಯ ರೂಪವಾಗಿರ್ತಾನಂದ್ರೆ ಅದಕ್ಕೆ ಆ ಊಟನೇ ಕಾರಣ. ಗಡಿಬಿಡಿ ಒಳಗೆ ಟೆನ್ಷನ್ ಒಳಗೆ ಊಟ ಮಾಡೋದ್ರಿಂದ ಆ ಆಹಾರ ವಿಶ್ವರೂಪವಾಗಿ ನಮ್ಮ ಬಾಡಿ ಒಳಗೆ ಹೋಗ್ತದೆ. ನೀವು ರಾಜಯೋಗ ಯಾರು ಕ್ಲಾಸ್ ನೋಡಿರಿ 7 ದಿವಸದ ಅವ್ರಿಗೆಲ್ಲ ಅನುಭವ ಇರ್ತದೆ. ನಾನು ಹೇಳುವಂಥ ಅವಶ್ಯಕತೆ ಇಲ್ಲ. ನಾನು ಪ್ರಾರಂಭದಲ್ಲಿ ಆ ಕ್ಲಾಸ್ ಅಟೆಂಡ್ ಆಗಿದ್ದೆ 7 ದಿವಸ. ಇಂಥ ಒಂದು ಪವಿತ್ರ ಸ್ಥಳದಲ್ಲಿ ಇಂದು ರಾಮಣ್ಣನವರಿಗೆ ಸನ್ಮಾನ ನಡೆಯುವುದು ಅವರ ಪೂರ್ವ ಜನ್ಮದ ಪುಣ್ಯ. ಬಹಳಷ್ಟು ಜನ ರಾಜಕಾರಣಿಗಳು, ಸಮಾಜಮುಖಿ ಕೆಲಸ ಮಾಡಿದವರು ಕರೆದಲ್ಲಿ ಸನ್ಮಾನ ಮಾಡಿ, ಸಮಾಜಮುಖಿ ಕೆಲಸ ಪ್ರಾಮಾಣಿಕವಾಗಿ ಯಾರು ಸೇವೆ ಮಾಡಿದ್ದಾರೆ ಅವ್ರಿಗೆ ಮಾತ್ರ ಇಲ್ಲಿ ಸ್ಥಾನ ಸಿಗುತ್ತೆ. ಅವ್ರ ಜೊತೆಗೆ ಹೂವಿನ ಜೊತೆ ದಾರನು ಸ್ವಲ್ಪ ಹೋತಲ್ಲ, ಹಂಗ ಹೂವಿನ ಜೊತೆ ದಾರನ ಅವರು ಹೂವು ಸ್ವರ್ಗ ಅಂದರೆ ಸ್ವರ್ಗಕ್ಕೆ ಬಂದಿದ್ದೀವಿ ಅಂತ ನನ್ನ ಭಾವನೆ. ಯಾಕಂದರೆ ಅವರು ಒಡನಾಡಿ ನಮ್ಮ ಗಿರೀಶ್ ಮಲ್ಲಾರ್ಜಿ ಅವರು ಇದ್ದಾರೆ, ನಂಜುಂಡಪ್ಪಣ್ಣ ಇದ್ದಾರೆ. ಆಗ ಅಕ್ಕವ್ರಿಗೆ ಅಂತೆಲ್ಲ ಚಿರಪರಿಚಿತರವರು. ಅವ್ರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಇದು ಅಂದರೆ ಅದೊಂದು ಸಂಗಮ. ಭಗವಂತ ನಮ್ಮನ್ನೆಲ್ಲ ಸೇರಿಸಿದ್ದಾನೆ. ಆ ಒಂದು ಸಂಗಮದ ಸವಿಯನ್ನು ನಾವೆಲ್ಲ ಅನುಭವಿಸ್ಬೇಕಾಗಿದೆ. ಅಕ್ಕನವರು ಇನ್ನೂ ಬಹಳಷ್ಟು ಆಧ್ಯಾತ್ಮಿಕವಾಗಿ ನಮ್ಮೆಲ್ಲರನ್ನು ಕುರಿತು ಆಶೀರ್ವಾದ ನುಡಿಯನ್ನು ನುಡಿತಾ ಇದ್ದಾರೆ. ನನಗೆ 2 ಮಾತು ಹೇಳಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಸಹೋದರ ಸಹೋದರಿಯರಿಗೆ ವಂದಿಸಿ ನನಗೆ 2 ಮಾತು. ಎಸ್ ಪಿ ರಾಮಯ್ಯನಹಳ್ಳಿ ಅಣ್ಣನವರು ತಮ್ಮ ಸೇವೆಯಲ್ಲಿ ಇರಬೇಕಾದ್ರೆ ಹೇಗೆ ನಿರ್ವಹಣೆ ಮಾಡ್ತಾ ಇದ್ರು ರೈತರನ್ನ ಮತ್ತು ಫಲಾನುಭವಿಗಳು ಎಷ್ಟು ಜನ ಇರ್ತಾರೆ. ಆದರೆ ಬಂದಂಥ ಒಂದು ಸಲಕರಣೆ ಆಯಿತು ಏನಾಯಿತು, ಅದು ಕಡಿಮೆ ಸಂಖ್ಯೆಯಲ್ಲಿ ಇರ್ತದೆ, ರೈತರು ಭಾಳಷ್ಟು ಸಂಖ್ಯೆಯಲ್ಲಿ ಇರ್ತಾರೆ. ಅವ್ರು ಹೆಂಗೆ ನಿರ್ವಹಣೆ ಮಾಡಬೇಕು, ಅವರು ವೃತ್ತಿ ಪರ್ಯಂತನೂ ಪ್ರತಿದಿನನೂ ಆ ಒಂದು ಕೆಲಸ ಕಾರ್ಯದಲ್ಲೇ ತೊಡಗಿರ್ತಾರೆ ಅನ್ನೋದನ್ನು ಉದಾಹರಣೆ ಮೂಲಕ ತಿಳಿಸಿದರು. ಮತ್ತು ಮೌಂಟ್ ಅಬುಗೆ ಹೋದಾಗ ತಮಗಾದ ಅನುಭವ, ಅದರಲ್ಲಿ ಕಿವಿ ಮಾತನ್ನು ಏನು ಕೇಳಿದ್ದಾರೆ, ಅದನ್ನು ನಾವು ಈಗಲೂ ಫಾಲೋ ಮಾಡ್ತಾ ಇರಲಿಲ್ಲ ಅನ್ನೋದು ಭಾಳ ಸಂತೋಷದ ವಿಷಯ. ಅದನ್ನು ನಮ್ಮ ಪರಿವಾರದ ಮುಂದೆ ಹಂಚ್ಕೊಂಡಿದ್ದಕ್ಕೂ ತುಂಬ ಸಂತೋಷ ಆಗ್ತದೆ. ನಾಗೇಶ್ ಹುಬ್ಬಳ್ಳಿ ಅಣ್ಣನವರಿಗೆ ಧನ್ಯವಾದಗಳು. ಮುಂದಿನದಾಗಿ ಈ ಕಾರ್ಯಕ್ರಮದ ಮತ್ತೋರ್ವ ಅತಿಥಿ ಶ್ರೀ SD ಬೆನ್ಕನಾಳ್ ಅಣ್ಣನವರು, ತೆರಿಗೆ ಸಲಹೆಗಾರರು ಮುಂಡಗಿ ಅಣ್ಣನವರು. ತಾವು 1-2 ಆಶಯದ ನುಡಿಗಳನ್ನು ಹೇಳಬೇಕಾಗಿ ತಮ್ಮಲ್ಲಿ ಇಲ್ಲಿ ಬಂದಿದ್ದಕ್ಕೆ ಹೇಗೆ ಅನಿಸುತ್ತೆ ಅನ್ನೋದನ್ನಾದ್ರೂ 1-2 ಮಾತನ್ನು ಹೇಳಿ. ಓಂ ಶಾಂತಿ ಅಲ್ರಿ ಅಣ್ಣ, ಎತ್ಕೊಡ್ರಿ ಓಂ ಶಾಂತಿ ಅನ್ರಿ 3 ಸರಿ ಇಟ್ಕೊಡ್ರಿ. ಆಜ್ಞೆ ಅದ, ಪರಮಾತ್ಮನ ಆಜ್ಞೆ. ಮೈಕ್ ಹತ್ರ ಇಟ್ಕೊಡ್ರಿ.
ಚಿಕ್ಕದಾಗಿ ಚೊಕ್ಕದಾಗಿ ಅವರು ನಮ್ಮ ವೇದಿಕೆಗೆ ಆಗಮಿಸಿ ತಮ್ಮ ಆಶಯ ನುಡಿಗಳನ್ನು ವ್ಯಕ್ತಪಡಿಸಿದ್ದಕ್ಕಾಗಿ ಈ ಒಂದು ಈಶ್ವರಿ ಪರಿವಾರದ ವತಿಯಿಂದ ತಮಗೆ ಧನ್ಯವಾದಗಳನ್ನು ಮತ್ತು ಓರ್ವ ಅತಿಥಿ ಮಹೋದಯರಾಗಿ ಆಗಮಿಸಿದಂಥ ಶ್ರೀ ಎಂ ಎ ಬೆಟ್ಟಿಗೇರಿ ಅಣ್ಣನವರು, ಕನ್ನಡ ವ್ಯಾಪಾರಸ್ಥರು APMC ಆದಿಮಂಡಲಿ ಅಣ್ಣನವರು, ಒಂದೆರಡು ನಿಮಿಷ ನೋಡಿ ಒಂದು ಮಾಡಬೇಕಾಗ್ತದೆ. ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ. ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಮುಂಡ್ರಿಗೆ SB ರಂಗನಹಳ್ಳಿ ಕೃಷಿ ಅಧಿಕಾರಿ ರೈತರ ಸಂಗಮ ಇವರ ನಿವೃತ್ತಿ ಅಭಿನಂದನಾ ಸಮಾರಂಭ ಹಾಗೆ ಅಧ್ಯಕ್ಷತೆ ರಾಜಯೋಗಿ ಕೆ ಜಯಲಕ್ಷ್ಮಿ ಅಕ್ಕನವರ ಸಂಚಾಲಕ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಮುಂಡ್ರಿಗೆ ಉದ್ಘಾಟನಾ ಪ್ರಾಣೇಶ್ ಆದಿಮನಿ ಸಹಾಯಕ ಕೃಷಿ ನಿರ್ದೇಶಕ ಮುಂಡ್ರಿಗೆ ಮುಖ್ಯ ಅತಿಥಿಗಳಾದ ಕುಮಾರಸ್ವಾಮಿ ಹಿರೇಮಠ BJP ಮಂಡಲದ ತಾಲೂಕು ಅಧ್ಯಕ್ಷ ನಾಗೇಶ್ ಹುಬ್ಳಿ ಮಾಜಿ ಉಪಾಧ್ಯಕ್ಷರಾದ ಪುರಸಭೆ ಮುಂಡ್ರಿಗೆ ಶ್ರೀ ತೆರಿಗೆ ಸಭೆಗಳಾದ ಮುಂಡ್ರಿಗೆ ಎಲ್ಲ ಗಣ್ಯ ಮಾನ್ಯರು ಎಲ್ಲರಿಗೂ ನಮಸ್ಕಾರವನ್ನು ಜೈ ಹಿಂದ್, ಜೈ ಭಾರತ್. ಅತಿಥಿ ಮಹೋದಯರನ್ನ ವಂದಿಸುವ ಮೂಲಕ ತಮ್ಮ ಅತಿಥಿ ಭಾಷಣವನ್ನು, ಇದು ಮೊದಲನೇ ಬಾರಿ ಅಂತೀರಿ ಅವರು ಅತಿಥಿ ಭಾಷಣ ಮಾಡ್ತಾ ಇರೋದು. ಹಾಗಾಗಿ ಎಲ್ಲ ಅತಿಥಿ ಮಹೋದಯರನ್ನ ವಂದಿಸುವ ಮೂಲಕನೇ ತಮ್ಮ ಭಾಷಣವನ್ನು ಶುರು ಮಾಡಿದರು. ಹಾಗೂ ಭಾಷಣ ಆಶಯ ನುಡಿಗಳನ್ನು ಹೇಳಿದಂಥ ಬೆಟ್ಟಿಗೇರಿ ಅಣ್ಣವರಿಗೆ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಶ್ರೀ SB ರಾಮೇನಹಳ್ಳಿ ಅಣ್ಣನವರು, ಕೃಷಿ ಅಧಿಕಾರಿಗಳು, ರೈತ ಸಂಘ ಡಂಬಳ ಇವರು ತಮ್ಮ ಆಶಯದ ನುಡಿಗಳನ್ನು ಆಡಬೇಕಾಗಿ ತಮ್ಮಲ್ಲಿ ವಿನಂತಿ. ಓಂ ಶಾಂತಿ. ಈಶ್ವರಿ ವಿಶ್ವವಿದ್ಯಾಲಯ ಮುಂಡ್ರಿಗೆ ಈಗ ನಮ್ಮ ನಿವೃತ್ತಿಯ ಸಲುವಾಗಿ ಕಾರ್ಯಕ್ರಮ ಹಮ್ಮಿಕೊಂಡಂಥ ಅಕ್ಕನವರೇ ಹಾಗೂ ಈ ವೇದಿಕೆ ಮೇಲಿದ್ದಂಥ ಎಲ್ಲ ಅಧ್ಯಕ್ಷರೇ, ಅತಿಥಿಗಳೇ, ಎಲ್ಲ ಅಣ್ಣನವರೇ, ಅಕ್ಕನವರೇ, ಮುದ್ದು ಮಕ್ಕಳೇ, ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮಕ್ಕೆ ಅಕ್ಕನವರು ಮೊನ್ನೆ ಫೋನ್ ಹಚ್ಚಿ ಇಲ್ಲ ಅಣ್ಣವರೇ ಹಿಂಗೆ ಇಟ್ಕೊಂಡಿದ್ದೀವಿ ಅಂತಂದು ಇಲ್ಲಿ ನನಗೆ ಎಲ್ಲ ಕಡೆ ಕಾರ್ಯಕ್ರಮ ನಿವೃತ್ತಿ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಿದ್ದಾರೆ. ಆದರೆ ಎಲ್ಲರಿಗಿಂತ ಹೆಚ್ಚಿನದಾಗಿ ಇಲ್ಲಿ ಸನ್ಮಾನ ಆಗಿರೋದು ನನಗೆ ಭಾಳ ಖುಷಿ ತಂದಿದೆ. ಯಾಕಂದರೆ ಬಾಬಾನ ಮನೆಯಲ್ಲಿ ನಾವು ಸನ್ಮಾನ ಮಾಡ್ಕೊತೀವಿ ಅಂತಂದ್ರೆ ನಾವು ಪುಣ್ಯವಂತರಲ್ಲ. ಯಾಕಂತಂದರೆ ನಾವು 94ರಲ್ಲಿ ಇಲ್ಲಿ ನಾವೆಲ್ಲ ಬರ್ತಾ ಇದ್ದೀವಿ. ಅವಾಗ ಹಳೆ ಬಿಲ್ಡಿಂಗ್ ಕಾವೇರಿ ಹೋಗ್ತಾರೆ, ಅವಾಗಿಂದನೂ ಸ್ವಲ್ಪ ಬರ್ತಿದ್ವಿ. ಅವಾಗ ಸ್ವಲ್ಪ ಹಂಗೆ ಕೆಲಸದ ಒತ್ತಡದಲ್ಲಿ ನಮ್ಮ ಹಂಗೆ ಕುಬ್ನೂರು ಸರ್ ಆಗಲಿ, ನಮ್ಮ ಗಿರೀಶ, ನಮ್ಮ ಯಜುಂಡಪ್ಪರ್ ಫೋನ್ ಹಚ್ಚಾರ, ಶಿವರಾತ್ರಿ ಕಾರ್ಯಕ್ರಮ ನೀವು ಹಿಂಗೆಲ್ಲ ಬರಬೇಕಂತ. ಆಗ ಬಂದು ನಾವು ಜಾಸ್ತಿ ಪಾಲ್ಗೊಳ್ಳಿಕ್ಕೆ ಆಗ್ತಿದ್ದಿಲ್ಲ ಕೆಲಸದ ಒತ್ತಡದಲ್ಲಿ. ಈಗೇನಂತಂದರೆ ಇದಕ್ಕೆ ಮೌಂಟ್ ಅಬೂಕ್ಕೆ ಹೋಗ್ಬೇಕಂತೇಳಿ ಸರ್ ರಿಸರ್ವೇಷನ್ ಮಾಡಿಸಿದ್ದು ಈಗ ಒಂದು 6-7 ವರ್ಷದ ಹಿಂದೆ
ಮಾಡಿಸಿದ್ದು ಹೋಗ್ಬೇಕಂತೇಳಿ ನಮ್ಮ ತಾಯರು ನಮ್ಮ ತಂಗಿಯರು ನಮ್ಮ ಹೆಣ್ಮಕ್ಳು ಆಗ 15 ದಿನ ಅಂದ್ರೆ ರಜಾ ಕೊಡಲಿಲ್ಲ ಸರ್, ಹೋಗೋಕ್ಕಾಗಿದ್ದಿಲ್ಲ. ಈ ಸರಿ ಏನಂತಂದರೆ ಅದೊಂದು ಆಸೆ ಇದೆ. ಈ ಸರಿ ಯಾಕಂದರೆ ನಮ್ಮ ಜೊತೆಗೆ ನಮ್ಮ ಸ್ನೇಹಿತರು ಬರ್ತಾರೆ ಭಾಳ ಮಂದಿ. ಈ ಸರಿ ಮೌಂಟ್ ಹೋಗೋಕೆ ಬರ್ತೀವಂತ ನಿಮಗೆ ಭರವಸೆ ಕೊಡ್ತಾ ಇದ್ದೀವಿ. ಇಲ್ಲಿ ಏನಂತಂದ್ರೆ ಇಷ್ಟ ತನಕ ಎಲ್ಲ ನಮ್ಮ ಸೇವೆಯಲ್ಲಿ ಭಾಳ ಸಮಸ್ಯೆಗಳನ್ನು ಎದುರಿಸಿದ್ದೀವಿ. ಭಾಳ ನೋವು ತೊಂದರೆನೇ ಆಗಿದೆ. ಆ ತೊಂದರೆಗೆ ಎಲ್ಲ ಬಾಬಾನ ಆಶೀರ್ವಾದ ಇತ್ತು ಅಂತೇಳಿ ಯಾವುದೂ ಎದೆಗುಂದದೆ ನನ್ನ ಸೇವೆಯಲ್ಲಿ ಸರ್ವಿಸನ್ನು ಚೆನ್ನಾಗಿ ಮುಗಿಸಿ ಇವತ್ತು ರಿಟೈರ್ಡ್ ಆಗಿದ್ದೀನಿ ಅಂತ ಹೇಳ್ತೀನಿ. ಆದರೆ ಒಂದೇನಂತಂದರೆ ನಾವು ಎಷ್ಟು ರೈತರನ್ನ ಒಮ್ಮೆ ಅನಿಸ್ತದೆ, ರೈತನ ಜಾಸ್ತಿ ಹೆಚ್ಕೋಬಾರ್ದು ಅನ್ನಿಸ್ತಿತ್ತು. ಆದ್ರೆ ಆ ಸ್ವಭಾವ ನಾವು ಮೊದಲಿಂದನೇ ಬಂದ್ಬಿಟ್ಟಿದೆ. ಈಗ ಅವ್ರಿಗೆ ಏನಂತಂದ್ರೆ ನಾವು ಸಮಾಧಾನದಿಂದ ಅವ್ರಿಗೆ ಸಮಾಧಾನದಿಂದ ಹೇಳಲಿಕ್ಕೆ ಒಂದು ಅವಕಾಶ ಆಗ್ತಿತ್ತು. ನಮ್ಗೆ ಭಾಳ ಎಂಥ ರೈತರು ಬಂದ್ರೂ ಏನೋ ಒಂದು ತಾಳ್ಮೆಯಿಂದ ಅವ್ರಿಗೆ ಬರ್ರಿ ಫಸ್ಟ್ ಬರ್ರಿ ಕುಂದೂರಿ ಅಂತಂದರೆ ಎಷ್ಟೋ ರೈತ 50% ಅಲ್ಲೇ ಡೌನ್ ಆಗ್ತಾರೆ ಸಿಟ್ಟಿನಿಂದ ಬಂದಂಥವ್ರು. ಹಾಗಾಗಿ ಒಳ್ಳೆ ಅವ್ರಿಗೆ ತಾಳ್ಮೆಯಿಂದ ಅವ್ರಿಗೆ ಸಲಹೆ ಸೂಚನೆಗಳನ್ನು ಕೊಟ್ಟು ಇಂಥ ಸವಲತ್ತುಗಳನ್ನು ಇಲಾಖೆಯ ಸವಲತ್ತುಗಳನ್ನು ಮ್ಯಾಕ್ಸಿಮಮ್ ರೈತರಿಗೆ ಕೊಡಿಸಿದ್ದೀವಿ. ಎಲ್ಲ ರೈತರು ಈಗ ಏನಂತಂದ್ರೆ ದಿನ ಫೋನಿಸ್ತಾರೆ, ಸರ್ ನಮ್ಗೆ ಆಗಬೇಕೈತ್ರಿ ಇದು ಬೇಕೈತಂದ್ರೆ ಹಂಗೆ ₹200 ಬರ್ರಿ ಅಂತ ಎಲ್ಲ ಈಗಾದರೂ ನಾವು ಸಲಹೆಗಳನ್ನು ರೈತರಿಗೆ ಕೊಡ್ತಾ ಇದ್ದೀವಿ. ನಮ್ಮ ಇಲಾಖೆಯಲ್ಲಿ ಅಧಿಕಾರಿಗಳು ನಮಗೆ ಭಾಳ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಪ್ರಾಣೇಶ್ವರ ಆಗಲಿ, ನಮ್ಮ ಡಿ ಡಿ ಮೇಡಮ್ ಆಗಲಿ, ನಮ್ಮ ಜೆ ಡಿ ಮೇಡಮ್ ಆಗಲಿ, ಎಲ್ಲರ ಸಹಕಾರದಿಂದ ನಾನು ಹಡಗಲಿಯಿಂದ 2 ವರ್ಷ 3-4 ತಿಂಗಳ ಇಲ್ಲಿ ಬಂದು ಸರ್ವಿಸ್ ಮಾಡಿದ್ದೀನಿ. ಯಾವುದೋ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಕೆಲಸ ಮಾಡಿದ್ದೀನಿ ಅಂತ ನನಗೆ ಭಾಳ ಖುಷಿ ಅನಿಸ್ತದೆ. ನಮ್ಮ ಪ್ರಾಣೇಶ್ವರ ಬಂದ ಮ್ಯಾಲಿಂಕರ ನಮಗೆ ಹೆಚ್ಚಿನ ಒಂದು ಸರ್ ನೀವು ಡಂಬಳಕ್ಕೆ ಬರೋಂಗಿಲ್ಲ ಅಂತಿದ್ದೆ. ಡಂಬಳ ನೀವು ಅದಿರಿ ರಮೇಶವರ, ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ತೀರಿ, ಬರ್ತೀನಿ ಅಂತಂದ್ರೆ ನಮ್ಗೆ ಧೈರ್ಯ ತುಂಬ್ತಿದ್ರು. ಮಾಡಿ ನೀವು ಏನಿಲ್ಲ ನಾವು ಒದೀವಿ ಅಂತಿದ್ರು. ಆದರೆ ಅವರು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಕೆಲವು ಎಂಥ ಸಂದರ್ಭದೊಳಗೆ ಏನಂದರೆ ನನಗೆ ಭಾಳ ಸಪೋರ್ಟ್ ಮಾಡಿದರು. ನೀವು ಒಳ್ಳೆ ಕೆಲಸಗಾರ ಏನೋ ಇರಲಿ ಅದು ಏನಾಗಲಿ ನೋಡೋಣ ಅಂತೇಳಿ ಅಲ್ಲಿವರೆಗೇನೂ ಅವರು ಒಂದು ಧೈರ್ಯ ತುಂಬಿ ನಮಗೆ ರಿಟೈರ್ಡ್ ಆಗಲಿಕ್ಕೆ ಭಾಳ ನಮಗೆ ಸಹಕಾರವನ್ನು ಕೊಟ್ಟು ನಮಗೆ ಖುಷಿಪಡಿಸಿದ್ದಾರೆ ನಮ್ಮ ಪ್ರಾಣೇಶ್ವರ. ಹಾಗೂ ನಮ್ಮ ರೈತ ಬಾಂಧವರು ಏನಂತಂದ್ರೆ ಭಾಳ ಜನ ನಾವು ಎಷ್ಟು ಹಚ್ಕೋತೀವಿ ಅಷ್ಟು ನಮ್ಮ ನೋಡಿದ್ರೆ ಗದ್ದಲಿರ್ತಿತ್ತು. ನಮ್ಮ ನೋಡಿದ್ರೆ 50% ಜನ ಸರ್ ಅದರಂತ ಸುಮ್ಮನೆ ಇರ್ತಿದ್ರು. ಇನ್ನು ಉಳಿದ್ರು ನಮ್ಮ ಬಗ್ಗೆ ಗೊತ್ತಿಲ್ದಾರೆ ಏನೋ ಮಾತಾಡ್ತಿದ್ರು. ಅವ್ರಿಗೂ ಏನಂದ್ರೆ ಸಮಾಧಾನ ತೊಗೊಂಡು ಅವ್ರಿಗೆಲ್ಲ ತಾಳ್ಮೆಯಿಂದ ಇದನ್ನು ಮಾಡ್ಕೊಂಡು ಖುಷಿ ಅದ ನನಗೆ. ಸರ್ವಿಸ್ ಒಳ್ಳೆಯ ಸರ್ವಿಸ್ ಕೊಟ್ಟಿದೆ ಅಂತ ನನ್ನ ಮನಸ್ಸು ಹೇಳ್ತೈತೆ ಅಂತ. ಮತ್ತು ಇಲ್ಲಿ ಬಂದಂಥವ್ರೆಲ್ಲ ಸೇರ್ಪಡಿಸಿದ್ದಾರೆ. ನಮ್ಮ ಈಳ್ಗರ್ ಸರ್ ಸೀನಿಯರ್ ಸರ್, ನಾವು ಅವರು ಈಗಾಗಲೇ 12-15 ವರ್ಷ ಸರ್ ರಿಟೈರ್ ಆಗಿದ್ದು. ಅವರು ಈ ಈಶ್ವರ ವಿಶ್ವವಿದ್ಯಾಲಯದ ಅವರಿಂದ ನಾವು ಬರ್ತಿದ್ವಿ, ಅವ್ರ ಮುಂದೆ ಅವರಿಂದ ನಾವು ಬರ್ತಿದ್ವಿ ಸರ್. ಇದು ಬಿಲ್ಡಿಂಗ್ ಇದ್ದಿದ್ದೀವಿ ಸರ್. ಬಿಲ್ಡಿಂಗ್ ಆಗ್ಬೇಕಾದ್ರೂ ಭಾಳ ಎಲ್ಲರ ಶ್ರಮದಿಂದ ಈ ಅಕ್ಕವ್ರು ಬಂದ್ಮ್ಯಾಗ ಭಾಳ ಎಲ್ಲರೂ ಸಹಕಾರ ಕೊಟ್ಕೊಂಡಿದ್ದೊಂದು ನಮಗೆ ಆಶ್ರಮ ಆಗಿದ್ದು ಭಾಳ ಖುಷಿಯಾಗಿದೆ ಅಂತ ಹೇಳಿ, ಮತ್ತು ಇಲ್ಲಿ ಕರೆಸಿ ನನಗೆ ಸನ್ಮಾನ ಮಾಡಿದ್ದಕ್ಕೆ ಎಲ್ಲ ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ಶಾಖೆಯವರಿಗೂ ಅಕ್ಕನವರಿಗೂ ವೇದಿಕೆ ಮೇಲಿದ್ದಂಥ ಎಲ್ಲರಿಗೂ ವಂದಿಸಿ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಯಾವುದೇ ಒಂದು ಇಲಾಖೆಯಲ್ಲಿ ಕಪ್ಪು ಚುಕ್ಕೆ ಇಲ್ಲೇ ನಾವು ಸರ್ವಿಸ್ ಮಾಡಿದ್ದೀನಿ ಆತ್ಮತೃಪ್ತಿಯಿಂದ ಅಂತ ಹೇಳಿದ್ದು ನಿಜವಾಗ್ಲೂ ಈ ಕಾಲದಲ್ಲಿ ಅಷ್ಟು ದಕ್ಷವಾಗಿ ಪ್ರಾಮಾಣಿಕವಾಗಿ ಕಪ್ಪು ಚುಕ್ಕೆ ಇಲ್ಲದೇ ಮಾಡಬೇಕು ಅಂತಂದರೆ ಭಾಳ ಕಷ್ಟ, ಸುಲಭ ಅಲ್ಲ. ಅದ್ರಾಗ ಶುಭಾಭರವರ ಆಶೀರ್ವಾದ, ಅವರ ಒಂದು ಜ್ಞಾನ ಅವರನ್ನು ಮುನ್ನಡೆಸೈತಿ ಅಂತ ಹೇಳಿ ನಾವು ಅನ್ಕೋಬೋದು. ಯಾಕಂದರೆ ಅವರು ಶ್ರೀ 94ರಲ್ಲಿ ಅಂದರೆ ಸುಮಾರು 36 ವರ್ಷದ ಹಿಂದೆಯೇ ಅವರು ಶುಭಾಭರವರಿಗೆ ಮಗು ಆಗಿದ್ರು. ಅದಕ್ಕೆ ನಿಮಿತ್ತ ನಮ್ಮ ನಂಜುಂಡ ಬನ್ನವರು ಅಂತ ಹೇಳೋಕ್ಕೆ ನಮಗೆ ಖುಷಿ ಆಗುತ್ತೆ. ತಮ್ಮ ಒಂದು ಅನುಭವವನ್ನು ಹಂಚಿಕೊಂಡಂಥ ಎಸ್ ಬಿ ರಾಮನಹಳ್ಳಿ ಅಣ್ಣನವರಿಗೆ ಧನ್ಯವಾದಗಳು.
ಈಗ ಮೊದಲನೇದಾಗಿ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀ ರಾಜಯೋಗಿನಿ ಡಿ.ಕೆ. ಜಯಲಕ್ಷ್ಮೀಕ್ಕನವರು, ಸಂಚಾಲಕರು ಪ್ರಜಾಪಿತ ಬ್ರಹ್ಮಕುಮಾರಿ ಶ್ರೀ ವಿಶ್ವವಿದ್ಯಾಲಯ ಮುಂಡರಗಿ ಅಕ್ಕನವರು ತಮ್ಮ ಭಾಷಣ ಮಾಡಬೇಕಾಗಿ ತಮ್ಮಲ್ಲಿ ಓಂ ಶಾಂತಿ. ಒಂದು 3 ಸಲ ನಾವು ತದೇಕ ಚಿತ್ತದಿಂದ ಓಂ ಮಂತ್ರವನ್ನು ಉಚ್ಚಾರಣೆ ಮಾಡೋಣ. ಓಂ ಶಾಂತಿ. ಪರಮಪಿತ, ಪರಮ ಶಿಕ್ಷಕ, ಪರಮ ಸದ್ಗುರುವಾದ ಆ ಶಿವ ಪರಮಾತ್ಮನನ್ನ ಮನಮಂದಿರದಲ್ಲಿ ಸ್ಮರಿಸ್ತಾ, ಈಗ ತಾನೇ ನಾವು ದೀಪವನ್ನು ಬೆಳಗಿಸಿದ್ವಿ. ದೀಪವನ್ನು ಬೆಳೆಸಬೇಕಾದ್ರೆ ಒಂದು ಶ್ಲೋಕವನ್ನು ಹೇಳಿದ್ವಿ ಅಲ್ವಾ? ಯಾವುದು? ಅಸತೋಮ ಸರ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಅಂದ್ರೆ ಇದರ ಅರ್ಥ ಅಜ್ಞಾನದ ಕತ್ತಲೆಯಿಂದ ಜ್ಞಾನದ ಬೆಳಕಿನ ಕಡೆಗೆ ನಮ್ಮನ್ನ ಮುನ್ನಡೆಸುವಂತಹ ಪರಮಾತ್ಮನ ಜ್ಞಾನದ ಬೆಳಕು. ಸೊ ಆ ಬೆಳಕು ನಮಗೆಲ್ಲರಿಗೂ ಶಾಂತಿ ರೂಪದಲ್ಲಿ ಸಿಗಲಿ ಅಂತ ಹೇಳಿ ನಾನು ಶುಭ ಹಾರೈಸ್ತೇನೆ. ಸ್ಥೂಲ ದೀಪವನ್ನು ಬೆಳಗುವುದರ ಜೊತೆಗೆ ಆತ್ಮ ಜ್ಯೋತಿಯನ್ನು ಕೂಡ ನಾವು ಬೆಳಗಿಸುವುದರ ಕಡೆಗೆ ಗಮನವನ್ನು ಕೊಡಬೇಕಾಗುತ್ತೆ. ಸೊ ಇವತ್ತು ವೇದಿಕೆ ಮೇಲೆ ಆಸೀನರಾಗಿರುವಂಥ ಇಂದಿನ ಅಪೂರ್ವ ಸಮಾರಂಭದ ಕೇಂದ್ರ ಬಿಂದು ನಮಗೆಲ್ಲ ಗೊತ್ತೇ ಇದೆ. ಯಾರು? ನಮ್ಮೆಲ್ಲರ ಪ್ರೀತಿಯ ಕೃಷಿ ಅಧಿಕಾರಿಗಳಾದ ಶ್ರೀ ಎಸ್.ಡಿ. ರಾಮೇನಹಳ್ಳಿ ಅಣ್ಣನವರೇ, ಹಾಗಿಲ್ಲಿ ಬಂದಿರುವಂಥ ಅವರ ಕುಟುಂಬದ ಎಲ್ಲ ಸದಸ್ಯರು ಮತ್ತು ಅವರೆಲ್ಲ ಚಿರಪರಿಚಿತ ಗೌರವಾನ್ವಿತ ಅವ್ರ ಫ್ರೆಂಡ್ಸ್ಗಳಿಗೆ ಹಾಗೂ ನಮ್ಮ ಎಲ್ಲ ಈ ಕಾರ್ಯಕ್ರಮಕ್ಕೆ ಓಗೊಟ್ಟು ಬಂದಿರುವಂತಹ ಗೌರವಾನ್ವಿತ ಉದ್ಘಾಟಕರು ಆಗಿರುವಂಥ ಪ್ರಾಣೇಶ್ ಆದಿಪಟ್ಟಣ್ಣನವರೇ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಡಾಕ್ಟರ್ ಕುಮಾರಸ್ವಾಮಿ ವಿ ಹಿರೇಮಠ್ ಅಣ್ಣನವರೇ, ಶ್ರೀ ನಾಗೇಶ್ ಹುಬ್ಬಳ್ಳಿ ಅಣ್ಣನವರೇ, ಶ್ರೀ ಎಸ್.ಡಿ. ಪೆನಕನಾಳ್ ಅಣ್ಣನವರೇ ಹಾಗೂ ಶ್ರೀ ಎಂ.ಎ. ಬೆಟಗೇರಿ ಅಣ್ಣನವರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಂತಹ ತಮಗೆಲ್ಲರಿಗೂ ಕೂಡ ಶಿವ ಪರಮಾತ್ಮನ ವತಿಯಿಂದ ತಮಗೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಹಾರ್ದಿಕ ಶುಭಾಶಯಗಳನ್ನು, ಹಾರ್ದಿಕ ಸ್ವಾಗತವನ್ನು ನಾನು ಪರಮಾತ್ಮನ ಪರವಾಗಿ ತಮಗೆಲ್ಲರಿಗೂ ನಾನು ಬಯಸ್ತಾ ಇದ್ದೇನೆ. ಸೊ ಇಂದು ಅತ್ಯಂತ ಪವಿತ್ರವಾದ ದಿನ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಎಲ್ಲ ಅಣ್ಣನವರು ಹೇಳಿದ ಹಾಗೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ಒಂದು ಸನ್ಮಾನವನ್ನ ಪಡ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ಇಲ್ಲಿ ಸನ್ಮಾನವನ್ನ ಪಡ್ಕೊಳ್ಬೇಕಂದ್ರೆ ಬಹಳ ಪುಣ್ಯವನ್ನ ಮಾಡಿರ್ಬೇಕಾಗತ್ತೆ, ಪವಿತ್ರವಾದ ಕಾರ್ಯಗಳನ್ನ ಮಾಡಿರ್ಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ನಾವು ಕೇವಲ ನಿಮಿತ್ತಷ್ಟೇ, ನಾವೇನು ನಿಮ್ಮ ಕಣ್ಣು ಕಾಣ್ತಾ ಇದ್ದೀವಿ, ನಾವು ನಿಮಿತ್ತಷ್ಟೇ.
ಬಟ್ ನಮ್ಮ ಮುಖಾಂತರ ಶಿವ ಪರಮಾತ್ಮ ಈ ಕಾರ್ಯಗಳನ್ನ ಮಾಡಿಸ್ತಾ ಇದ್ದಾರೆ ಅಷ್ಟೇ. ಸೊ ಅದಕ್ಕೆ ಇಲ್ಲಿ ಮೇನ್ ಆಗಿ ನಾವು ಓಂ ಮಂತ್ರವನ್ನ ಹೇಳಿದ್ವಲ್ವ. ಓಂ ಅಂತಂದ್ರೆ ಇಲ್ಲಿ ಯಾವ ರೀತಿ ತಾವೆಲ್ಲ ಪರಸ್ಪರ ಭೇಟಿಯಾದಾಗ ನಮಸ್ಕಾರ ಅಂತ ಹೇಳ್ತೀರಿ, ಇಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ನಾವು ಪರಸ್ಪರ ಭೇಟಿಯಾದಾಗ ಈ ಓಂ ಶಾಂತಿ ಅನ್ನುವಂಥ ಮಂತ್ರವನ್ನ ಹೇಳ್ತೀವಿ. ಓಂ ಶಾಂತಿ ಮಂತ್ರದ ಅರ್ಥ ಏನಪ್ಪಾ ಅಂತಂದ್ರೆ, ನಾನೊಂದು ಆತ್ಮ ಜ್ಯೋತಿ ಶಾಂತ ಸ್ವರೂಪ ಆಗಿದ್ದೇನೆ. ಇದು ಓಂ ಶಾಂತಿ ಮಂತ್ರದ ಅರ್ಥ. ಅಂದ್ರೆ ನಾನು ನಿಮಗೆ ನೆನಪು ಮಾಡಿಸ್ತಾ ಇದ್ದೀನಿ, ತಾವು ಕೂಡ ನನಗೆ ನೆನಪು ಮಾಡಿಸ್ತಾ ಇದ್ದೀರ. ಅಂದ್ರೆ ಈ ದೊಡ್ಡ ಶರೀರ ಏನು ಕಾಣಿಸ್ತಾ ಇದೆ, ಇದು ಆಕ್ಚುಲಿ ನಾನಲ್ಲ. ನಾನು ಯಾರು? ಈ ದೇಹವನ್ನ ನಡೆಸುವಂತ ಒಂದು ಶಕ್ತಿ ಯಾವುದು? ಅದೇ ಯಾವುದು? ಆತ್ಮ ಜ್ಯೋತಿ. ಸೊ ಈಶ್ವರಿ ವಿಶ್ವವಿದ್ಯಾಲಯ ಇದನ್ನೇ ಸಾಧನೆ ಮಾಡ್ತಾ ಇದೆ. ಯಾಕಂತಂದ್ರೆ ಇವತ್ತು ಜಗತ್ತಿನಲ್ಲಿ ಹೇಳ್ತಾರೆ ಜಗತ್ತು ಬಹಳ ಕೆಟ್ಟಿದೆ ಅಂತ ಹೇಳ್ತಾರಲ್ವ, ಸರಿನಾ? ಜಗತ್ತು ಕೆಟ್ಟಿದೆನಾ? ಜಗತ್ತು ಕೆಟ್ಟಿಲ್ಲ, ಜಗತ್ತಿನಲ್ಲಿ ಇರುವಂತ ಮನುಷ್ಯರು ಕೆಟ್ಟಿದ್ದಾರೆ. ಹಾಗಾದ್ರೆ ಮನುಷ್ಯ ಮನಸ್ಸು ಮಾಡಿದ್ರೆ ಜಗತ್ತನ್ನ ಒಳ್ಳೆ ಜಗತ್ತನ್ನಾಗಿ ಮಾಡಬಲ್ಲ ಅಲ್ವಾ? ಆದ್ರೆ ಅದಕ್ಕೆ ಪ್ರತಿಯೊಬ್ಬರು ಜವಾಬ್ದಾರರಾಗಬೇಕು. ಇದು ಒಬ್ಬರಿಂದ ಅಥವಾ ಒಬ್ಬ ಪರಮಾತ್ಮನಿಂದ ಆಗುವಂತ ಕೆಲಸ ಅಲ್ಲ, ಅಥವಾ ಒಬ್ಬರಿಬ್ಬರಿಂದ ಆಗುವಂತ ಕೆಲಸ ಅಲ್ಲ. ಯಾಕಂದ್ರೆ ಇವತ್ತು ವ್ಯಕ್ತಿಗಳಲ್ಲಿ ಏನಪ್ಪಾ ಅಂತಂದ್ರೆ, ಈ ವ್ಯಕ್ತಿನ ಒಬ್ರು ಚೇಂಜ್ ಆಗಿ ಅಂತಂದ್ರೆ, ಇಲ್ಲಿ ನಾವ್ಯಾಕೆ ಚೇಂಜ್ ಆಗ್ಬೇಕು, ಮೊದಲು ಅವ್ರು ಚೇಂಜ್ ಆಗಿ ಆಮೇಲೆ ನಾವು ಚೇಂಜ್ ಆಗ್ತೀವಿ ಅಂತ. ಸೊ ಎಲ್ಲರೂ ಈ ರೀತಿ ಹೇಳ್ತಾ ಹೋದ್ರೆ ಪರಿವರ್ತನೆ ಆಗುವಂಥವ್ರು ಯಾರು? ಸೊ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಮೇನ್ ಮೋಟಿವೇಶನ್ ಏನಪ್ಪಾ ಅಂತಂದ್ರೆ, ನಾವು ಯಾರನ್ನು ನೋಡದೆ ನನ್ನನ್ನ ನಾನು ಪರಿವರ್ತನೆ ಮಾಡಿಕೊಳ್ಳುವಂಥದ್ದು ನಮ್ಮ ಮೋಟಿವೇಶನ್. ಅದಕ್ಕೆ ಒಳ್ಳೆ ಜಗತ್ತನ್ನ ತರಬೇಕಂದ್ರೆ ನಾವು ಪರಿವರ್ತನೆ ಆಗ್ಲೇಬೇಕು. ಯಾಕಂದ್ರೆ ಒಬ್ಬರಿಗೆ ನಾನು ಬುದ್ಧಿ ಮಾತು ಹೇಳ್ಬೇಕಂತಂದ್ರೆ ಅದರಲ್ಲಿ ಮೊದಲು ನಾನು ಸರಿ ಇದ್ದಾಗ ಎದುರಿಗಿರೋರು ಅದನ್ನ ಒಪ್ಕೊಳ್ತಾರೆ. ಸೊ ನಾನೇ ಅದರಲ್ಲಿ ಸರಿ ಇಲ್ಲದೆ ಅದನ್ನ ಕಾರ್ಯರೂಪದಲ್ಲಿ ತರಲಿಲ್ಲ, ಬರೀ ನಾನು ಹೇಳ್ತಾ ಹೋದೆ ಅಂತಂದ್ರೆ ಜನ ಏನ್ ಹೇಳ್ತಾರೆ ಹೇಳಿ? ಏನ್ ಹೇಳ್ತಾರೆ? ಮೊದಲ ನೀನ್ ನೋಡುವ ಆಮೇಲೆ ನಮ್ಗೆ ಹೇಳಕ್ ಅಲ್ವಾ? ಅದು ಸರ್ವೇ ಸಾಮಾನ್ಯ ಹೇಳುವಂತೆ. ಅದಕ್ಕೆ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಸ್ವಯಂ ಶಿವ ಪರಮಾತ್ಮನೇ ನಮಗೆ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದಾರೆ. ಸ್ವ ಪರಿವರ್ತನೆಯಿಂದ ವಿಶ್ವದ ಪರಿವರ್ತನೆಯನ್ನ ಮಾಡುವಂತೆ. ಸೊ ರಾಮೇನಹಳ್ಳಿ ಅಣ್ಣನವರು ಕೂಡ ನಾವು ಪ್ರತಿ ಸಲ ಏನೇ ಪ್ರೋಗ್ರಾಮ್ ಮಾಡಿ ಫೋನ್ ಮಾಡಿ ಕರಿತಿದ್ವಿ. ಅವ್ರಿಗೆಲ್ಲ ಕೊರೆ ಇಲ್ಲ, ಕೊರೆ ಈಗ ಆ ಕೆಲಸ ಇದೆ, ಈ ಕೆಲಸ ಇದೆ, ಅಪ್ಪರ ಒಂದು ರಿಟೈರ್ಮೆಂಟ್ ಆಗ್ಬಿಟ್ಟು ನಾವು ಆಮೇಲೆ ಖಂಡಿತ ಬರ್ತೀನಿ ಅಂತ ಒಂದು ಮಾತು ಹೇಳಿದ್ದು ನೆನಪಿದೆ ನನಗೆ. ಸೊ ಈಗ ಅಣ್ಣನವರು ರಿಟೈರ್ಮೆಂಟ್ ಆಗಿದ್ದಾರೆ. ರಿಟೈರ್ಮೆಂಟ್ ಅಂತ ಅರ್ಥ ಏನಪ್ಪಾ ಅಂತಂದ್ರೆ ರಿಟೈರ್ಮೆಂಟ್ ಅಂತ. ರಿ ಅಂದ್ರೆ ಏನು? ಪುನಃ. ಟೈರ್ ಅಂದ್ರೆ ಏನು? ಟೈರ್ ಇರುತ್ತಲ್ಲ. ಈಗ ಗಾಡಿ ಟೈರ್ ಏನಾದ್ರು ಆಯ್ತಂದ್ರೆ ಮತ್ತೆ ಏನ್ ಮಾಡ್ತಾರೆ? ಮತ್ತೆ ಟೈರ್ ಹಾಕ್ತಾರೆ. ಮತ್ತೆ ಆ ಟೈರ್ ಇಂದ ಆ ಗಾಡಿ ವೇಗವಾಗಿ ಏನಾಗುತ್ತೆ? ಹೊರಟೋಗುತ್ತೆ. ಬಟ್ ಜನ ರಿಟೈರ್ಮೆಂಟ್ ಅಂತ ಏನ್ ತಿಳ್ಕೊಂಡಿದ್ದಾರೆ, ಹಾ ಸಾಕಪ್ಪ ಇನ್ನ ಇಷ್ಟು ದಿನ ಏನ್ ಮಾಡಿವಿ, ಇದನ್ನ ಬಹಳ ಕೆಲಸ ಮಾಡಿದ್ದಾಗಿದೆ, ಬಹಳ ಟೆನ್ಷನ್ ತಗೊಂಡಾಗಿದೆ, ಇನ್ನು ನಾನು ಆರಾಮಾಗಿರ್ತೀನಿ. ಬಟ್ ರಾಮೇನಹಳ್ಳಿ ಅನ್ನೋದವ್ರೆ ಆರಾಮಾಗಿರೋದಂದ್ರೆ ಏನಪ್ಪ? ಇಲ್ಲಿವರೆಗೆ ಅವರು ಕೃಷಿ ಇಲಾಖೆಯಲ್ಲಿ ನಿಸ್ವಾರ್ಥವಾಗಿ ಯಾವುದೇ ಒಂದು ಕಪ್ಪು ಚಿಕ್ಕೆಯನ್ನು ತೆಗೆದುಕೊಳ್ಳದೆ ಸೇವೆಯನ್ನ ಮಾಡಿದ್ದಾರೆ. ಸೊ ಇನ್ನು ಮುಂದೆ ಅವರು ತಮ್ಮ ಜೀವನವನ್ನ ಆಧ್ಯಾತ್ಮಿಕಕ್ಕೆ ಒಳಪಡಿಸಿ ಆಧ್ಯಾತ್ಮಿಕದ ಮುಖಾಂತರ ಕೃಷಿ ಪ್ಲಸ್ ಆಧ್ಯಾತ್ಮಿಕತೆ. ಯಾಕಂದ್ರೆ ಕೃಷಿ ಅನ್ನೋದು ಕೂಡ ಇದು ಒಂದು ಭಗವಂತನ ಸೇವೆ ಮಾಡಿ, ನಾವು ಹೇಗೆ ಈಶ್ವರನ ಸೇವೆ ಮಾಡ್ತಾ ಇದೀವಿ, ಕೃಷಿ ಅನ್ನೋದು ಕೂಡ ಅದು ಕೂಡ ಒಂದು ಭಗವಂತನ ಸೇವೆಗೆ ಸರಿಸಮವಾಗಿ ನಿಲ್ಲುತ್ತೆ. ಸೊ ಅದಕ್ಕೆ ಅವರಲ್ಲಿ ನಾನು ಒಂದು ಬೇಡಿಕೆ ಅಂತಂದ್ರೆ, ಇನ್ನಾದರೂ ರಿಟೈರ್ಮೆಂಟ್ ಆಗಿದ್ದೀರಿ ಅಂದ್ರೆ ಆ ಜಗತ್ತಿನಿಂದ ರಿಟೈರ್ಮೆಂಟ್ ಆಗಿದ್ದೀರಿ, ಬಟ್ ಈ ಜಗತ್ತಿಗೆ ಏನಾಗ್ಬೇಕು ಈಗ ನೀವು? ಸೊ ಆಧ್ಯಾತ್ಮಿಕ ಜೀವನಕ್ಕೆ ಅವರಿಗೆ ಸ್ವಾಗತ. ಜೋರ್ ಚಪ್ಪಾಳೆ ಬರುತ್ತೆ. ಅಂದ್ರೆ ಆಧ್ಯಾತ್ಮಿಕತೆ ಮೂಲಕ
ಅನೇಕ ಜನರಿಗೆ ಅವರು ಇನ್ನೂ ಕೂಡ ಹೆಚ್ಚು ಮಾದರಿಯಾಗಲಿ ಅನ್ನೋ ಕಾರಣಕ್ಕಾಗಿ ಇವತ್ತು ಪರಮಾತ್ಮ ಸ್ವಯಂ ಅವರನ್ನ ಇಲ್ಲಿ ಕರೆಸಿಕೊಂಡು ಸ್ವಯಂ ಪರಮಾತ್ಮನೇ ಅವರಿಗೆ ಈ ಸನ್ಮಾನ ಕಾರ್ಯವನ್ನ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವರಲ್ಲಿ ನಾನು ಒಂದೇ ವಿನಂತಿ ಮಾಡ್ಕೊಳ್ಳೋದು, ಅವ್ರು ಇನ್ನೂ ಅನೇಕ ಜನರಿಗೆ ಅಂದ್ರೆ ಆಧ್ಯಾತ್ಮಿಕ ಅಂತಂದ್ರೆ ಜನ ಏನ್ ತಿಳ್ಕೊಂಡಿದ್ದಾರೆ ಗೊತ್ತಾ, ಎಲ್ಲ ಮನೆ ಮಟ್ಟ ಇವರು ನಮ್ಮನ್ನ ನೋಡಿ ಏನ್ ಅನ್ಕೊಳ್ತಾರೆ ಅಂತಂದ್ರೆ ಈ ಓಂ ಶಾಂತಿಗೆ ಹೋದ್ರೆ ಅವರೆಲ್ಲ ಮನೆ ಮಟ್ಟ ಬಿಡಿಸ್ಬಿಡ್ತಾರೆ. ಇದು ಒಂದು ಬಹಳ ಕಲೆಯಲ್ಲಿ ಇರುವಂಥದ್ದು. ನಿಮ್ಮೆಲ್ಲರ ಮನೆ ಮಠ ಬಿಡಿಸಿ ನಾವೇನ್ ಮಾಡೋಣ? ಈಗ ನಾವು ಈ ಜೀವನಕ್ಕೆ ಸಮರ್ಪಿತ ಆಗಿದ್ದೀವಿ, ನಮ್ಮ ಜೀವನ ಬೇರೆ. ಬಟ್ ನೀವೆಲ್ಲ ಒಂದು ಗೃಹಸ್ಥ ವ್ಯವಹಾರದಲ್ಲಿ ಇರುವಂಥವರು, ಅದಕ್ಕೆ ದಯವಿಟ್ಟು ತಪ್ಪು ತಿಳುವಳಿಕೆ ಇದ್ರೆ ಅದನ್ನ ತಲೆಯಿಂದ ತೆಗೆದು ಹಾಕ್ರಿ. ಯಾಕಂದ್ರೆ ಎಷ್ಟೋ ಜನ ಗೃಹಸ್ಥ ಕ್ಲಾಸಿಗೆ ಬರ್ತಾರೆ, ಯಾರು ಕೂಡ ಮನೆ ಮಠ ಬಿಟ್ಟಿಲ್ಲ. ಮನೆಯ ಜವಾಬ್ದಾರಿಗಳನ್ನ ನಿಭಾಯಿಸ್ತಾನೆ ಈ ಆಧ್ಯಾತ್ಮಿಕತೆಯನ್ನು ಕೂಡ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇದ್ದಾರೆ. ಇನ್ನು ಕೆಲವರು ಏನ್ ತಿಳ್ಕೊಂಡಿದ್ರೆ ಆಧ್ಯಾತ್ಮಿಕ ಅಂತಂದ್ರೆ 60 ವರ್ಷ ಆದ್ಮೇಲೆ ಈಗ ಬೇಡಪ್ಪ, ಇಲ್ಲ ಎಲ್ಲ ಮುಗಿಲಿ, ಎಲ್ಲ ಜವಾಬ್ದಾರಿ ಮುಗಿಲಿ, 60 ವರ್ಷ ಆದ್ಮೇಲೆ ನಾವು ಬರ್ತೀವಪ್ಪೋರೆ ಅಂತ ಹೇಳಿದವರು ಇದ್ದಾರೆ. ಬಟ್ ಆಧ್ಯಾತ್ಮಿಕತೆ ಅನ್ನೋದು ಏನ್ ಕಲಿಸ್ಕೊಡತ್ತಪ್ಪ ಅಂತಂದ್ರೆ ಜೀವನವನ್ನ ಜೀವಿಸುವ ಕಲೆಯನ್ನ ನಮಗೆ ಆಧ್ಯಾತ್ಮಿಕತೆ ಕಲಿಸಿಕೊಡುತ್ತೆ. ಯಾಕಂದ್ರೆ ಇವತ್ತು ನಾವು ಜಗತ್ತಿನಲ್ಲಿ ನೋಡ್ತಾ ಇದ್ದೀವಿ, ಎಷ್ಟೆಲ್ಲ ಹೈ ಎಜುಕೇಟೆಡ್ ಇದ್ದಾರೆ, ಆಫೀಸರ್ಸ್ ಇದ್ದಾರೆ. ಜೀವನದಲ್ಲಿ ಕೆಲವು ಸಮಸ್ಯೆಗಳನ್ನು ಬಂದಾಗ ಅದನ್ನು ಎದುರಿಸಲಾಗದೆ ಸುಯಿಸೈಡ್ ಮಾಡ್ಕೊಂಡವರು ಕೂಡ ಇದ್ದಾರೆ. ಹಾಗಾದ್ರೆ ಜೀವನದಲ್ಲಿ ಏನು ಕೊರತೆ ಇದೆ, ಆ ಎಜುಕೇಶನ್ ಇದ್ರೂ ಸಮೇತ ಯಾಕೆ ಸುಯಿಸೈಡ್ ಮಾಡ್ಕೊತಾ ಇದ್ದಾರೆ? ಸೊ ಅದ್ರಲ್ಲಿ ಯಾವ ಎಜುಕೇಶನ್ ಕೊರತೆ ಇದೆ? ಹಾಗಾದ್ರೆ ಆಧ್ಯಾತ್ಮಿಕತೆ ಎಜುಕೇಶನ್. ಈ ಆಧ್ಯಾತ್ಮಿಕತೆ ಎಜುಕೇಶನ್ ಏನಿದೆ 3 ವರ್ಷದಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಇದರ ಅವಶ್ಯಕತೆ ಇದೆ. ಅನ್ಸುತ್ತೆ ಇಲ್ಲ ತಮಗೆ? ಇವಾಗ ಒಂದು ಸಣ್ಣ ಮಗುನ ಸಮೇತ ಏನ್ ಹೇಳತ್ತಪ್ಪ ಅಂತಂದ್ರೆ, ಅಕಸ್ಮಾತ್ ನೀವು ಮನೇಲಿ ಜೋರ ಜಗಳ ಮಾಡ್ತಾ ಇದ್ರೆ, ಜೋರ ಕಿವಿ ಹಚ್ಚಿದ್ರೆ ಮಗು ಹೋಮ್ವರ್ಕ್ ಮಾಡ್ತಿರುತ್ತೆ, ಆ ಮಗು ಏನ್ ಹೇಳುತ್ತೆ? ನನಗೆ ಮೊದಲೇ ಬಹಳ ಸ್ಕೂಲ್ನಲ್ಲಿ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಬಹಳ ಟೆನ್ಷನ್ ಇದೆ ಮೊದಲೇ ನನಗೆ. ಈ ಮನೇಲಿ ನೋಡಿದ್ರೆ ಈಗ ಜಗಳ ಜೋಟಿ ಹಚ್ಕೊಂಡು ಕುಂತ್ರೆ ನನಗೆ ಇನ್ನೂ ಹೆಚ್ಚು ಟೆನ್ಷನ್ ಆಗಂಗಿಲ್ವಾ? ಅದೇ ನೋಡಿ, ಆ ಮಗು ಬಾಯಿಂದ ಕೂಡ ಯಾವ ಶಬ್ದ ಬಂತು? ಟೆನ್ಷನ್ ಅನ್ನೋ ಶಬ್ದ ಬಂದಿದೆ. ಸೊ ಆ ಮಗು ಟೆನ್ಷನ್ ಅಂತ ಏನಂತ ಗೊತ್ತಿಲ್ಲ, ಬಟ್ ಅದನ್ನ ಫೀಲ್ ಮಾಡ್ತಾ ಇದೆ. ಸೊ ಅದಕ್ಕೆ ತಮ್ಮಲ್ಲಿ ನಾನು ಹೇಳೋದು, ಮಕ್ಕಳಿಗೂ ಕೂಡ ನೀವು ಸಣ್ಣವರಿದ್ದಾಗಿಂದಲೇ ಆಧ್ಯಾತ್ಮಿಕತೆಯನ್ನು ತುಂಬಿದಾಗ ನೀವು ಕೊಡೋದು ಒಂದೇ ಅವರಿಗೆ. ನೀವು ಆಸ್ತಿ ಬರೆದಿಟ್ರಿ, ನೀವು ಹೋದ್ಮೇಲೆ ಅದಲ್ಲ, ನೀವೇನ್ ಬರ್ದಿಟ್ಟು ಹೋಗ್ಬೇಕಪ್ಪ, ಏನ್ ಮಾಡಿ ಹೋಗ್ಬೇಕಪ್ಪ ಅಂತಂದ್ರೆ ಮುಂದೆ ಅವರು ಎಷ್ಟೇ ಪರಿಸ್ಥಿತಿಗಳು ಸಮಸ್ಯೆಗಳು ಜೀವನದಲ್ಲಿ ಬಂದರೂ ಕೂಡ ಅದನ್ನು ಎದುರಿಸುವಂತ ಶಕ್ತಿ ಅವರಲ್ಲಿ ಬರಬೇಕು. ಸೊ ಆ ಶಕ್ತಿಯನ್ನ ನೀವು ತಮ್ಮ ಮಕ್ಕಳಲ್ಲಿ ತುಂಬಬೇಕು. ಸೊ ಮಕ್ಕಳಲ್ಲಿ ನೀವು ತುಂಬಬೇಕಂದ್ರೆ ಮೊದಲು ತಂದೆ ತಾಯಿಗಳೇನಾಗಬೇಕು? ಯಾಕಂದ್ರೆ ಮಕ್ಕಳು ಏನಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ತಂದೆ ಹೋಗಿ ಮಗನ ಕೈಲಿ ಸಿಗರೇಟ್ ತಗೊಂಬ ಹೋಗು ಅಂತ ಹೇಳಿ ಕಳಿಸ್ತಾರೆ, ಅಥವಾ ಕುಡಿತಾರಲ್ಲ ಬಾಟ್ಲಿ ತಗೊಂಡ್ಬ ಅಂತ ಕಲಿಸ್ತಾರೆ. ಸೊ ಇದರಿಂದ ಆ ಮಗುವಿನ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಅದಕ್ಕೆ ಈಶ್ವರ ಸಿದ್ಧರ ಮೇನ್ ಮೋಟಿವೇಶನ್ ಏನಪ್ಪ? ಸ್ವಪರಿವರ್ತನೆಯಿಂದ ವಿಶ್ವದ ಪರಿವರ್ತನೆ. ಸೊ ಅದಕ್ಕೆ ರಾಮೇನಹಳ್ಳಿಯಣ್ಣನವರು ಇನ್ನವರಿಗೆ ಇದೊಂದು ಜವಾಬ್ದಾರಿ ಕೊಟ್ಟಿದ್ದೀವಿ. ಸೊ ಅವರನ್ನ ನೋಡಿ ಇನ್ನು ಅನೇಕರು ತಮ್ಮ ಜೀವನದಲ್ಲಿ ಈಗ ಆಲ್ರೆಡಿ ಎಷ್ಟೋ ಜನ ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾನೆ, ಎಷ್ಟೋ ಜನ ಪರಿವರ್ತನೆ ಆಗಿದ್ದಾರೆ. ಅವರ ಒಂದು ಸಮಾಧಾನತೆಯನ್ನು, ಶಾಂತಿಯನ್ನ ನೋಡಿ ಇನ್ನೂ ಹೆಚ್ಚೆಚ್ಚು ಅವರಿಗೆ ಪರಮಾತ್ಮ ಇನ್ನೂ ಹೆಚ್ಚು ಶಕ್ತಿಯನ್ನ ಅವರಿಗೆ ದಯಪಾಲಿಸಲಿ, ಅವರ ಕುಟುಂಬದವರಿಗೂ ದಯಪಾಲಿಸಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೀನಿ. ಆಮೇಲೆ ವೇದಿಕೆ ಮೇಲಿರುವಂಥ ಎಲ್ಲ ಅಣ್ಣದರಿಗೂ ನಾನು ಒಂದು ರಿಕ್ವೆಸ್ಟ್, ತಾವು ಕೂಡ ಒಮ್ಮೆ ಮೌಂಟ್ ಆಬುಗೆ ತಾವೆಲ್ಲ ಒಂದು ಸಲ ಅದು ವಿಸಿಟ್ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ. ಯಾಕೆಂದ್ರೆ ಇನ್ನು ಮುಂದೆ ನಾವು ಓಪನಾಗಿ ಹೇಳ್ತಾ ಇದ್ದೀವಿ, ಅದನ್ನ ಕೆಲವರು ಒಪ್ಕೊಳ್ಬೋದು, ಒಪ್ಕೊಳ್ಳದೆ ಇರ್ಬೋದು. ಇನ್ನು ಕೇವಲ 10 ವರ್ಷದಲ್ಲಿ ಈ ಕಲಿಯುಗ ವಿನಾಶ ಆಗುತ್ತೆ. ವಿನಾಶ ಅಂದ್ರೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ವಿನಾಶ ಅಂದ್ರೆ ಪರಿವರ್ತನೆ. ಕಲಿಯುಗ ಹೋಗುತ್ತೆ, ಮುಂದೆ ಹೊಸ ಜಗತ್ತು
ಬರುತ್ತೆ. ಹೇಗೆ ನಾವು ಹೊಸ ಮನೆ ಬೇಕಂದ್ರೆ ನೀವು ಹಳೆ ಮನೇನ ಏನ್ ಮಾಡ್ತೀರಿ, ಬಿಡಿಸ್ತೀರಿ ತಾನೆ. ಹಾಗೆ ಅದಕ್ಕೆ ಹೇಳ್ತಾರೆ ಜಗತ್ತು ಸಾಕಾಗಿದೆ ಅಂತ ಬಹಳ ಜನರ ಬಾಯಲ್ಲಿ ಮಾತುಗಳನ್ನ ನಾವು ಕೇಳ್ತೀವಿ. ಸೊ ಅದಕ್ಕಾಗಿ ಮುಂದೆ ಇನ್ನೂ ಪರಿಸ್ಥಿತಿಗಳು ಏನಲ್ಲ, ಇನ್ನು ಮುಂದೆ ಇನ್ನೂ ಹೆಚ್ಚು ಪರಿಸ್ಥಿತಿಗಳು ಬರಲಿದೆ. ಸೊ ಅದಕ್ಕಿಂತ ಮೊದಲೇ ನಾವು ಆಧ್ಯಾತ್ಮಿಕತೆ ಶಕ್ತಿಯಿಂದ ಆತ್ಮದಲ್ಲ ಶಕ್ತಿನ ತುಂಬಿಕೊಂಡು ಅದನ್ನ ಎದುರಿಸುವಂಥದ್ದನ್ನ ನಾವು ಪಡ್ಕೊಳ್ಳೋಣ. ಸೊ ಆ ಶಕ್ತಿನ ಕೊಡುವಂಥವ್ರು ನಮ್ಗೆ ಯಾರು? ಶಿವಪರಮಾತ್ಮ. ಸೊ ಅದಕ್ಕೆ ಮೇನ್ ಇದರಲ್ಲಿ ನಾನು, ನನ್ನದು ಇದು ಯಾವುದು ಕೂಡ. ರಾವಣನನ್ನ ಸಾಯಿಸಿದ್ಯಾರು? ರಾವಣನ ಸಾಯಿಸಿದ್ಯಾರು? ರಾಮ ಹೇಳ್ತಾನೆ, ರಾವಣನನ್ನ ನಾನು ಸಾಯಿಸ್ಲಿಲ್ಲ, ನಾನು ಅನ್ನೋದನ್ನ ಅವನನ್ನು ಸಾಯಿಸ್ತಾನೆ. ಅವನಲ್ಲಿ ಏನಿತ್ತು? ನಾನು ಅನ್ನುವಂತ ಅಹಂಕಾರ. ಅದಕ್ಕೆ ಈಶ್ವರಶೀತನ ಅದಕ್ಕೆ ನಾವು ಹೇಳ್ತೀವಿ, ಎಷ್ಟೇ ನೀವು ಜೀವನದಲ್ಲಿ ಮುಂದುವರೆದ್ರು ಕೂಡ ಅಹಂಕಾರ ಅನ್ನುವಂಥದ್ದು ಎಂದು ಕೂಡ ನಮಗೆ ಬರಬಾರ್ದು. ಯಾಕಂದ್ರೆ ನನ್ನಲ್ಲಿ ಏನ್ ಕಲೆಗಳಿದೆ, ಏನ್ ವಿಶೇಷತೆಗಳಿದೆ, ಅದು ಯಾರು ಕೊಟ್ಟಂತ ಪ್ರಸಾದ? ಅದು ಭಗವಂತ ಕೊಟ್ಟಂತ ಪ್ರಸಾದವನ್ನು ಎಂದಿಗೂ ನಂದು, ನಾನು ನಂದು ಅಂತ ಹೇಳ್ತೀವ? ಇಲ್ಲ ತಾನೆ. ಸೊ ಈಶ್ವರಶೀತದಲ್ಲಿ ಕೆಲವು ಸಂಕ್ಷಿಪ್ತ ಅಷ್ಟೇ, ಇನ್ನೂ ಬಹಳಷ್ಟು ತಿಳ್ಕೊಳ್ಳುವಂತ ವಿಷಯಗಳಿದೆ. ಅದಕ್ಕೆ ತಾವು ಇನ್ನೂ ಯಾರು ಎಲ್ಲ ಇದ್ರ ಬಗ್ಗೆ ತಿಳ್ಕೊಂಡಿಲ್ಲ, ದಯವಿಟ್ಟು ಇದ್ರ ಬಗ್ಗೆ ತಿಳ್ಕೊಳ್ಳಿ, ತಮ್ಮ ಜೀವನವನ್ನು ಕೂಡ ಸಫಲ ಮಾಡ್ಕೊಳ್ಳಿ ಅಂತ ಹೇಳ್ತಾ ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮ್ಮ ಪ್ರೀತಿಯ ಜಯಲಕ್ಷ್ಮಿ ಅಕ್ಕನವರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಎನ್ನುವಂಥ ಭಗವಂತನ ಸಂದೇಶವನ್ನು ಸಾರುವ ಮೂಲಕ ಮತ್ತು ರಾಮನಹಳ್ಳಿ ಅಣ್ಣನವರಿಗೆ ಈಗ ವೃತ್ತಿಯಿಂದ ನಿವೃತ್ತಿ ಆದರೆ ಈಗ ಆಧ್ಯಾತ್ಮದ ಲೋಕದಲ್ಲಿ ತಾವು ಪಾದಾರ್ಪಣೆ ಮಾಡಬೇಕು, ಅದರಲ್ಲಿ ತಮ್ಮ ಸೇವೆಯನ್ನು ಇನ್ನೂ ಹೆಚ್ಚಿಗೆ ಅದಾಗ್ತದೆ ಅಂತ ಅನ್ನೋ ಒಂದು ಆಶಯ ನುಡಿಗಳನ್ನು ಹೇಳಿದರು. ಆನಂತರ ಆಧ್ಯಾತ್ಮಿಕತೆ ಅಂತಂದರೆ 60 ವರ್ಷದ ಮೇಲೆ ಅಲ್ಲ ಅನ್ನೋದನ್ನ ಹೆಂಗೆ ಮನವರಿಕೆ ಮಾಡಿದ್ರು ಅಂದರೆ ಒಂದು ಚಿಕ್ಕ ಮಗುವಿನ ಉದಾಹರಣೆಯನ್ನು ಕೊಡುವುದರ ಮೂಲಕ ಆಧ್ಯಾತ್ಮಿಕ ಶಕ್ತಿ ಎಲ್ಲರಿಗೂ ಬೇಕು, ಅದನ್ನು ಪಡ್ಕೋಬೇಕು. ಮತ್ತು ತಾವು ಯಾರೆಲ್ಲ ರಾಜಯೋಗವನ್ನು ಕಲ್ತಿಲ್ಲ ಅವರಿಗೆಲ್ಲ ಏನು ಮಾಡಿದ್ರು ಅಕ್ಕೋರು ರಾಜಯೋಗವನ್ನು ಕಲೀರಿ ಎನ್ನುವಂಥ ಮಾತನ್ನು ಹೇಳುವಂಥ ಮೂಲಕ ಆಹ್ವಾನವನ್ನು ನೀಡುವಂಥ ನಮ್ಮ ಪ್ರೀತಿಯ ಜಯಲಕ್ಷ್ಮೀನವರಿಗೆ ಧನ್ಯವಾದಗಳು. ಈಗ ಮುಂದಿನದಾಗಿ ನಿವೃತ್ತಿ ಅಭಿನಂದನಾ ಸನ್ಮಾನ ಕಾರ್ಯಕ್ರಮ, ಪರಿವಾರದವರು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಬೇಕಾಗಿ ವಿನಂತಿ. ಶಿವಪರಮಾತ್ಮ ಅವರ ಸನ್ಮಾನ. ಅವರ ಜೊತೆಗೆ ಅವರ ತಾಯಿಯವರು ಬಂದಿದ್ದಾರೆ, ದಯವಿಟ್ಟು ವೇದಿಕೆ ಬರಬೇಕು. ನಮ್ಮ ಮಡವಣ್ಣನ ಬಂದು ವೇದಿಕೆ ಬಂದೆ. ವೃತ್ತಿ ಜೀವನದಲ್ಲೇ ಆಗಲಿ ಲೌಕಿಕ ಜೀವನದಲ್ಲೇ ಆಗಲಿ ತಾಯಿಯ ಪಾತ್ರ ಬಹಳ ಮುಖ್ಯ. ಅದೇ ರೀತಿಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ನಂತರವೂ ತಾಯಿಯ ಜೊತೆಗೆ ಪತ್ನಿ ಸತ್ಯಯುಗದ ರಾಜಕೀಯಕ ಹಾಗೂ ರಾಜ ಕಿರೀಟ ಅಂತೇಳಿ ಅನುಭವ ಮಾಡಬೇಕು. ತಾವು ಧರ್ಮಪತ್ನಿಯವರು ಅವರೊಂದು ವೃತ್ತಿ ಜೀವನದ ಬೆನ್ನೆಲುಬಾಗಿ ಕಾರಣದ ಕೈಯಾಗಿ ಅವರ ಸೇವಾ ಕಾರ್ಯದಲ್ಲಿ ಮರೆಯಾಗಿ ತಮ್ಮ ಒಂದು ಸಹಯೋಗವನ್ನು ನೀಡಿರ್ತಾರೆ. ಆದ ಕಾರಣ ಕುಟುಂಬ ಸಮೇತ ಇವರ ಶ್ರೀಲಕ್ಷ್ಮಿ ಹಾಗೂ ಗೌರವವನ್ನು ತಾವು ಹಾಗೂ ತಮ್ಮ ಕುಟುಂಬದವರು ಸ್ವೀಕಾರ ಮಾಡಬೇಕಾಗಿ ಈ ಒಂದು ಸಂಸ್ಥೆಯ ಪರವಾಗಿ
ಕೇಳ್ಕೊಳ್ತಾ ಇದ್ದೇನೆ. ಜವಾಬ್ದಾರಿ ಕಿರೀಟ. ಗಣ್ಯಮಾನ್ಯರು ಮುಂದಗಡೆ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕಾರ್ಯಕ್ರಮದ ಪೂರ್ವ ಅತಿಥಿ ಡಾಕ್ಟರ್ ಜಯಪ್ರಕಾಶ್ ಕೊಪ್ಪಳ ಜಿಲ್ಲಾ ಆಸ್ಪತ್ರೆ ಅಡಿನವರು ವೇದಿಕೆ ಮುಂಭಾಗದಲ್ಲಿ ಸಂಘರ್ಷ ಕಾರ್ಯಕ್ರಮದಲ್ಲಿ ಅದೇ ರೀತಿಯಾಗಿ ಅತಿಥಿಗಳಾಗಿ ಡಾಕ್ಟರ್ ಕುಮಾರಸ್ವಾಮಿ ಹಿರೇಮಠ ಅಣ್ಣನವರು ಬಿಜೆಪಿ ಮಂಡಲ ತಾಲೂಕು ಅಧ್ಯಕ್ಷ ಅಣ್ಣನವರಿಗೆ ಗೌರವ ಸನ್ಮಾನ. ಡಾಕ್ಟರ್ ಜಯಪ್ರಕಾಶ್ ಕೊಪ್ಪಳ ಇವರು ಸಹ ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಅದೇ ರೀತಿಯಾಗಿ ಮತ್ತೋರ್ವ ಅತಿಥಿಯಾಗಿ ಆಗಮಿಸಿದಂಥ ಶ್ರೀ ನಾಗೇಶ್ ಹುಬ್ಬಳ್ಳಿ ಅಣ್ಣನವರು ಮಾಜಿ ಉಪಾಧ್ಯಕ್ಷರು ಪುರಸಭೆ ಮುಂದಾಗಿ ಅಣ್ಣನವರಿಗೆ ಈಗ ಸನ್ಮಾನ ಕಾರ್ಯಕ್ರಮ. ಅದೇ ತರನಾಗಿ ಶ್ರೀ ಎಸ್.ಡಿ. ಬೆಲ್ಕನಾಳ್ ತೆರಿಗೆ ಸಲಹೆಗಾರರು ಮುಂದಾಗಿನವರಿಗೂ ಈಗ ಗೌರವ ಸನ್ಮಾನ. ಅದೇ ರೀತಿಯಾಗಿ ಮತ್ತೋರ್ವ ಅತಿಥಿಯಾಗಿ ಆಗಮಿಸಿದಂತಹ ಶ್ರೀ ಎಂ.ಎ. ಬೆಟಗೇರಿ ಅಣ್ಣನವರು ಗಣ್ಯ ವ್ಯಾಪಾರಸ್ಥರು APMC ಯಾರ್ಡ್ ಮುಂಡರ್ಗಿ ಅಣ್ಣನವರಿಗೂ ಸಹ ಈಗ ಈಶ್ವರಿಯ ಗೌರವ ಸನ್ಮಾನ. ಎಲ್ಲ ಗಣ್ಯಮಾನ್ಯರು ಈಶ್ವರಿಯ ಒಂದು ಗೌರವ ಸನ್ಮಾನವನ್ನು ಸ್ವೀಕಾರ ಮಾಡಬೇಕಂತೆ. ಈ ಕಡೆ ನೋಡ್ರಿ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸಂತೋಷ ಸುದ್ದಿ. ನಮ್ಮ ಪರಿವಾರದಾದಂಥ ಶ್ರೀ ಹಿರಣ್ಣ ಮಡಿವಾಳ ಅವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಸಿಕ್ಕಿದೆ. ಬೆಂಗಳೂರಿನ ಕಲ್ಚರಲ್ ಅಕಾಡೆಮಿ ವತಿಯಿಂದ ಅವ್ರನ್ನ ಮುಂದಿನ ವಾರದಲ್ಲಿ ವಿಶೇಷ ಸನ್ಮಾನವನ್ನು ಇಟ್ಟುಕೊಳ್ಳಲಾಗುತ್ತದೆ. ಈ ಕಾರ್ಯಕ್ರಮವನ್ನು ಎಲ್ಲರೂ ಯಶಸ್ವಿಯಾಗಿ ನಿರ್ವಹಿಸಬೇಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತಾ ವಂದನೆಗಳು. ಎಲ್ಲರೂ ಪ್ರಸಾದವನ್ನು ಕೆಳಗಡೆ ಸ್ವೀಕರಿಸಿ ಹೋಗ್ಬೇಕು. ಆಮೇಲೆ ಈಗ ಅಕ್ಕನವರಿಗೆ ವಿಶೇಷವಾಗಿ ನಾಗನಹಳ್ಳಿ ಪರಿವಾರದವರಿಂದ ಸನ್ಮಾನವಿರುತ್ತದೆ. ಅದು ಆದ ನಂತರ
ವಂದನಾ ಪಡೆ ನಂತರ ಪ್ರಶ್ನೆ ದೊರೆಯುತ್ತೇನೆ. ಗೌರವ ಸಮರ್ಪಣೆ. ರಾಮೇನಹಳ್ಳಿ ಕುಟುಂಬ ವರ್ಗದವರು ಹಾಗೂ ಸದಸ್ಯರು ಎಲ್ಲರೂ ಈ ಒಂದು ಗುರುವಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ಎಲ್ಲ ಪರಿವಾರದವರು ಚಪ್ಪಾಳೆ ಮೂಲಕ ರಾಮೇನಹಳ್ಳಿ ಕುಟುಂಬ ವರ್ಗದಿಂದ ಗುರುವಂದನಾ ಕಾರ್ಯಕ್ರಮ. ಸಂದೇಶವನ್ನು ಸಾರುತ್ತಾ ಕಳೆದ 25 ವರ್ಷಗಳಿಂದ ತಮ್ಮ ಸಮರ್ಪಿತ ಜೀವನವನ್ನು ನಡೆಸಿ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ತಮ್ಮ ಈಶ್ವರೀಯ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದು ಅನೇಕ ವರ್ಷಗಳಿಂದ ಮುಂಡರಿಯಲ್ಲಿ ಎಲ್ಲರ ಆತ್ಮಜ್ಯೋತಿಗಳನ್ನು ಬೆಳಗಿಸಲು ನಿಮಿತ್ತರಾದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಟಿ.ಕೆ. ಜಯಲಕ್ಷ್ಮಿ ಅಕ್ಕನವರಿಗೆ ಗುರುವಂದನಾ ಕಾರ್ಯಕ್ರಮ. ಅವರು ನಡೆಸಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ. ವಂದನಾರ್ಪಣೆಯ ನಂತರ ಪ್ರಸಾದ ವಿತರಣೆ. ಎಲ್ಲ ಪರಿವಾರದವರು ಕೆಳಗಡೆ ಹೋಗಿ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಓಂ ಶಾಂತಿ. ಎಲ್ಲರೂ ಕೇಳ್ಕೊಳ್ತೇವೆ. ಓಂ ಶಾಂತಿ. ಓಂ ಶಾಂತಿ. ಈಗ ಒಂದೊಂದು ಎಲ್ಲರೂ ಶಾಂತಿ ಪ್ರಾಣೇಶ್ ಆದ್ಮೇಲೆ ಸಾಹೇಬರಿಗೆ ಧನ್ಯವಾದಗಳು. ಅದು ಮುಖ್ಯ ಕೇಂದ್ರ ಡಾಕ್ಟರ್ ಕುಮಾರಸ್ವಾಮಿ ಹಿರೇಮಠಿಗೂ ಧನ್ಯವಾದಗಳು. ಅದು ಎಸ್ ಡಿ ವೆಂಕಟರಾಜ್ ಸಾಹೇಬರಿಗೆ ಧನ್ಯವಾದಗಳು. ಹಾಗೆ ನಾಗೇಶ್ ಹುಬ್ಬಳ್ಳಿ ಇವರಿಗೆ ಧನ್ಯವಾದಗಳು. ಹಾಗೂ ಎಂ.ಎ. ಬಡಗೇರಿ ಸಾಹೇಬರಿಗೆ ಧನ್ಯವಾದಗಳು. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಮತ್ತು ಸುರಕ್ಷಿತವಾಗಿ ಪರಿವಾರ ಹಾಗೂ ನಮ್ಮದು ಈಶ್ವರಿ ವಿದ್ಯಾಲಯದಿಂದ ಎಲ್ಲರಿಗೆ ಧನ್ಯವಾದಗಳು ತೆಗೆದುಕೊಂಡು ಹೋಗಬೇಕಾಗಿ ಅದು ಆಮೇಲೆ ತಗೊಳತ್ತವ್ರು ಇನ್ನೂ ಇಲ್ಲೇ ಇದ್ದಾರಲ್ಲ ಎಲ್ಲರೂ.